ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ ಪಿ ಡಿ ಒ ಈ ಸಿರೀಸ್ ಏನು ಮಾಡ್ತಿದ್ದೀನಿ 2023 ಮತ್ತು 24ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಟಾಪಿಕ್ಸ್ನ ಇವತ್ತು ಪರಿಸರ ಅಧ್ಯಯನ ಈ ಟಾಪಿಕ್ಸ್ನ ಕವರ್ ಮಾಡ್ತಿದ್ದೆ. ಹಳೆವು 2-3 ಕ್ಲಾಸ್ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಯಾವ್ಯಾವ ಕವರ್ ಆಗಿದಾವೆ ಅಂದರೆ ಪಂಚಾಯತ್ ಆಗಿದೆ, ಭೂ ಸುಧಾರಣೆ ಆಗಿದೆ, ನಿನ್ನೆ ಸಹಕಾರ ಸಂಘ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಅಂತ ಟಾಪಿಕ್ ಕೊಟ್ಟಿದ್ದಾರಲ್ವಾ, ಇಲ್ಲಿದೆ ಅದು, ಇಲ್ಲಿದೆ ಅಲ್ವಾ, ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆ, ಇಲ್ಲಿದೆ ನೋಡಿ. ಈ ಟಾಪಿಕ್ನ ಇವತ್ತು ಕವರ್ ಮಾಡ್ತಿದೆ. ಬಟ್ ಅದು ಕರ್ನಾಟಕ ಅಂತ ಆ ಥರ ಕೊಟ್ಟಿರ್ತಾರೆ ಅವರು, ಬಟ್ ಅದ್ರ ರಿಲೇಟೆಡ್ ಕೇಳೋಕ್ಕಿಂತ ಬೇಸಿಕ್ ಎಕಾಲಜಿನೇ ಜಾಸ್ತಿ ಕೇಳಿರ್ತಾರೆ. ಬೇಕಾದ್ರೆ ಇವತ್ತು ಕ್ವಶನ್ಸಲ್ಲಿ ನೋಡ್ತೀರಾ ನೀವು. ಓಕೆ, ಆಮೇಲೆ ನಿನ್ನೆ ಇದೊಂದು ರಾಂಗ್ ಆಗಿತ್ತು ಅಂತ ಹೇಳಿದ್ರಿ. ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ನಾನು 1992 ಅಂದೆ. ಅದು ಕೀ ಆನ್ಸರ್ 1904 ಕೊಟ್ಟಿದ್ದಾರೆ. ನೀವು 1904 ರೈಟ್ ಅಂತ ಹೇಳಿದ್ರಿ. ನಾನು ಆಮೇಲೆ ಕೀ ಆನ್ಸರ್ ಕೂಡ ನೋಡಿದೆ. KPSC ಇದನ್ನ 1904 ಕೊಟ್ಟಿದ್ದಾರೆ. ಇದೇ ರೈಟ್, ನಂದೇ ಇದು ಮಿಸ್ಟೇಕ್. ಇದು 1912 ಅಂದು ನಂದೇ ಮಿಸ್ಟೇಕ್ ಅಂತ ಹೇಳ್ತಾ ಇದಕ್ಕೆ ರೈಟ್ ಆನ್ಸರ್ 1904. ಆಮೇಲೆ ತಿದ್ದುಪಡಿ ಒಂದು ರಾಂಗ್ ಹೇಳಿದ್ದೆ ನಾನು. ಅದು 98ನೇ ತಿದ್ದುಪಡಿ ಸಹಕಾರ ಸಂಘ ಅಂತಂದೆ. ಸಾರಿ, ಅದು 97ನೇ ತಿದ್ದುಪಡಿ ಸಹಕಾರ ಸಂಘ, 98 HK ರೀಸನ್ಗೆ ಸಂಬಂಧಿಸಿರುತ್ತೆ. ಓಕೆ, ಆಮೇಲೆ ನಾನು ಇದು ರಾಂಗ್ ರೈಟ್ ಅಂತ ನಾನು ನೆಟ್ಟಲ್ಲಿ ಆಮೇಲೆ ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1904 ಅಂತ ಬರುತ್ತೆ ನೋಡಿ ಇಲ್ಲಿ. ಆಮೇಲೆ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1912 ಬರುತ್ತೆ. ಇಲ್ಲಿ ಕ್ವಶನಲ್ಲಿ ನಾನು ಇದರ ಆ ಬೇಸ್ ಮೇಲೆ 1912 ಅಂತ ಹೇಳಿದೆ. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ದ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತಾನೆ ಕೇಳಿದ್ದಾರೆ. ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಅಂತ ಕೇಳಿದರೆ ಇಲ್ಲಿ ನೋಡಿ, ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1912 ಅಂತಲೇ ಇದೆ. ಈ ಬೇಸ್ ಮೇಲೆ ಹೇಳಿದೆ. ಬಟ್ KPSCನೂ 1914 ಕೊಟ್ಟಿದೆ. ನೀವು ಅದನ್ನ ನೋಡಿ ಹೇಳಿದ್ದೀರಾ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1904, ಅದೇ ಸೊಸೈಟಿ ಆ್ಯಕ್ಟ್ ಅಂತ ಬಂದರೆ 1912. ಇದು ಎಲ್ಲಿಂದ ತೊಗೊಂಡಿದ್ದೇನೆ ಅಂದರೆ ನಾನು ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂತ ಇದೆ ನೋಡಿ. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಆ ಕ್ವಶನ್ಸ್ ದಿಟ್ಟು ಅಲ್ಲಿಂದ ಬರುತ್ತೆ. ಅಲ್ಲಿಂದನೂ PDF ತೊಗೊಂಡಿರೋದು ನಾನು. ಅಲ್ಲಿ ತೊಗೊಂಡು ಓಪನ್ ಮಾಡಿ ನಾನು ಆಮೇಲೆ ವೆರಿಫೈ ಮಾಡಿಕೊಂಡೆ ಏನು ರಾಂಗ್ ಆಗಿದೆ ಅಂತ. ಬಟ್ ಕೀ ಆನ್ಸರ್ನು ಕೂಡ ನೋಡಿಕೊಂಡೆ ನಾನು. ಕೀ ಆನ್ಸರ್ ನೋಡಿದಾಗ ಅದು 1904 ಅಂತಲೇ ಇದೆ. ಓಕೆನಾ, ಬಟ್ ಅದು ನನಗೆ 1912 ಅನಿಸುತ್ತೆ. ನೀವು ಯಾವುದಂತ KPSC ನೋಡಿದ್ರೆ 1904 ಫೈನಲ್ ಮಾಡಿದೆ. ರಿವೈಸ್ ಕೀ ಆನ್ಸರಲ್ಲೂ ಕೂಡ ಇದ್ರದ್ದೇನು ಬಗ್ಗೆ ಹೇಳಿಲ್ಲ ಅವರು, 1904 ಇದಕ್ಕೆ. ಬಟ್ KPSC ಯಾವ್ದು, ಈಗ ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಯಾವ್ದು ಸರ್ ಇವಾಗ ರೈಟ್ ಅಂತಂದು. KPSC ಹೇಳಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದೇ ರೈಟಿಗೆ ಆನ್ಸರ್. ಓಕೆನಾ, ಇದಕ್ಕೆ 1904 ರೈಟ್. ನೆಕ್ಸ್ಟು, ಆಮೇಲೆ 97ನೇ ತಿದ್ದುಪಡಿ ಒಂದು ರಾಂಗ್ ಅಂತ ಹೇಳಿದ್ನಲ್ವಾ. 97ನೇ ತಿದ್ದುಪಡಿ ಇದು ಸಂಬಂಧಿಸಿರುವುದು ಸಹಕಾರ ಸಂಘಕ್ಕೆ. ಹಾಗಾದರೆ 98 ಅಂತ ಹೇಳಿದೆ ನಾನು ನಿನ್ನೆ. 98 ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂದರೆ ಇದು HK ರೀಸನ್ಗೆ ಸಂಬಂಧಿಸುತ್ತೆ. ಹೈದರಾಬಾದ್ ಕರ್ನಾಟಕ 371J ಅದಕ್ಕೆ ಸಂಬಂಧಿಸುತ್ತೆ ಇದು. ಆಮೇಲೆ 98 ಆಯ್ತಾ. 99 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ NGAC 100 ಇದು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ. ಇದು ಏನಂದರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಮತ್ತು ಭಾರತದ ನಡುವೆ ಕೆಲವೊಂದಿಷ್ಟು ಪ್ರದೇಶಗಳು ಡಿವೈಡ್ ಆಗ್ತವೆ. ಅದಕ್ಕೆ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ 100ನೇ ತಿದ್ದುಪಡಿ. ಹಾಗಾದರೆ 101 ಏನಂದರೆ ಇದು GST, ಎಲ್ರಿಗೂ ಗೊತ್ತಿದ್ದು GST ಜಾರಿಗಾಗಿದ್ದು. GST 2017 ಜುಲೈ 1. ಓಕೆನಾ. 102 ಏನಂದರೆ NCBC. 103 EWS. 104 105 106. ಓಕೆ, ಇದು OBC. ಇದು SC ಆ್ಯಂಡ್ STಗೆ 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ ಆಂಗ್ಲೋ ಇಂಡಿಯನ್ಸ್ ಇರ್ತಾರಲ್ವ, ಅವ್ರನ್ನ ತೆಗೆದಾಕ್ತಾರೆ ಇದರಲ್ಲಿ. ಇದು OBC ರಿಲೇಟೆಡ್. ಅದು 105. 106 ವುಮೆನ್ಸ್ಗೆ, ಮಹಿಳೆಯರಿಗೆ ಮೀಸಲಾತಿಗೆ ಸಂಬಂಧಿಸಿದೆ. ಹಾಗಾದರೆ
ನೆಕ್ಸ್ಟ್ ಕ್ವಶನ್, ಇದರಲ್ಲಿ ತಿದ್ದುಪಡಿ ಮೇಲೆ ಯಾವಾಗಲೂ ಕ್ವಶನ್ಸ್ ಬರ್ತಾವ ಅಂತ ಹೇಳಿದೆ ನಾನು. ಹಾಗೆ ಮತ್ತೆ EWS ಮೊದಲು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋ ರಾಜ್ಯ ಯಾವುದಂದ್ರೆ ಗುಜರಾತ್ ನೋಡಿ, ಇದು ಗುಜರಾತ್ ಇದು. ತದನಂತರ ಇದರಲ್ಲಿ ಮಹಿಳಾ ಮೀಸಲಾತಿ ಅಂತ ಬಂತಲ್ವಾ, ಇದರಲ್ಲಿ ಯಾವ್ಯಾವ ಇದರ ಲೋಕಸಭೆ ರಾಜ್ಯಸಭೆ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಇದನ್ನಂತ ಕೂಡ ಕೇಳ್ಬೋದು. ಎಲ್ಲೆಲ್ಲಿ ಮೀಸಲಾತಿ ಕೊಡ್ತಾರೆ ಮಹಿಳೆಯರಿಗೆ ಅಂತ ಅಂದರೆ ಇದನ್ನ ಲೋಕಸಭೆಯಲ್ಲಿ ಕೊಡ್ತಾರೆ, ಹಾಗೆ ವಿಧಾನಸಭೆಯಲ್ಲಿ ಕೊಡ್ತಾರೆ, ಹಾಗೆ ದೆಹಲಿಯಲ್ಲಿ ಕೂಡ ಇದಕ್ಕೆ ರಿಸರ್ವೇಷನ್ ಇರುತ್ತೆ. ಯಾವ್ಯಾವ ನಂಬರ್ಸ್ಗೆ ಅಂದರೆ ಯಾವ್ಯಾವ ವಿಧಿಗೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಅಂದರೆ, ಲೋಕಸಭೆಗೆ ರಿಸರ್ವೇಷನ್ ಮಹಿಳೆಯರಿಗೆ ಕೊಡಬೇಕು ಅಂತ 330A ವಿಧಿನ ತಿದ್ದುಪಡಿ ಮಾಡಿ, ಅಂದರೆ 330 ಈ ವಿಧಿಗೆ ಎ ವಿಧಿನ ಸೇರಿಸಿ ಮಹಿಳೆಯರಿಗೆ ಮೀಸಲಾತಿಯನ್ನು ನಾವು ಲೋಕಸಭೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ವಿಧಾನಸಭೆಯಲ್ಲಿ ಎಷ್ಟನೇ ವಿಧಿ ತಿದ್ದುಪಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ 332 ಈ ವಿಧಿ 332 ವಿಧಿಗೆ ಎ ವಿಧಿ ಸೇರಿಸಿಕೊಂಡು ಇದಕ್ಕೆ ನಾವು ವಿಧಾನಸಭೆಯಲ್ಲೂ ಕೂಡ ನಾವು ರಿಸರ್ವೇಷನ್ ಕೊಡಬೇಕು ಮಹಿಳೆಯರಿಗೆ ಅಂತ ಹೇಳ್ತಾರೆ. ಆಮೇಲೆ 239A ವಿಧಿಯಿಂದ ದೆಹಲಿಗೆ ರಿಸರ್ವೇಷನ್ ಕೊಟ್ಟರು, ಅದೇ ಇನ್ನೊಂದು ಎ ಸೇರಿಸಿ ಅದಕ್ಕೆ ಮಹಿಳೆಯರಿಗೂ ಕೂಡ 239AA ವಿಧಿ ಅಡಿಯಲ್ಲಿ ನಾವು ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದರು. ಓಕೆನಾ, ಇವಿಷ್ಟು ಕೂಡ ಇಂಪಾರ್ಟೆಂಟ್. ಜಸ್ಟ್ ಇದು ಆ ತಿದ್ದುಪಡಿ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ದೆ ನಾನು. ಇವತ್ತು ಇದ್ರದ್ದು ಏನು ಕ್ಲಾಸ್ ಇರಲ್ಲ, ಇವತ್ತು ಮಾತಾಡ್ತಿರೋದು ಕಂಪ್ಲೀಟ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಇರೋದು. ಒಂದು ನಿಮಿಷ ಇರಿ. ಓಕೆ, ಇವತ್ತು EVS ಫುಲ್ಲು EVS ಅಂದರೆ ಈಗ EVSಗೆ ಓದ್ಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಯಾವ್ಯಾವ ಟಾಪಿಕ್ ಗೊತ್ತಿರ್ಬೇಕಂತ ಅಂದರೆ, ಅವನು ಇದರಲ್ಲಿ ಏನು ಹೇಳ್ತಾರೆ ನಿಮಗೇನು ಅನಿಸುತ್ತೆ, ಕರ್ನಾಟಕ ರಿಲೇಟೆಡ್ ಕೇಳ್ತಾನೆ ಅಂತ ಅನಿಸುತ್ತೆ. ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಅಂತಂದು. ಬಟ್ ಅವ್ನು ಕ್ವಶನ್ಸ್ ಅಲ್ಲಿ ಕೇಳೋದೇ ಇಲ್ಲ, ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಹೋಗ್ಬಿಡ್ತಾನೆ. ಅವನು ಎಲ್ಲೆಲ್ಲಿ ಕೇಳ್ತಾನೆ ಅಂದರೆ ಎಕಾಲಜಿ ಅಂದರೆ ಏನು ಕೇಳ್ತಾನೆ, ಎಕಾಲಜಿ ಅಂದರೆ ಸ್ಪೀಸೀಸ್ ಬಗ್ಗೆ ಕೇಳ್ತಾನೆ, ಸ್ಪೀಸೀಸು, ಇಕಾರ್ಡು, ಆಮೇಲೆ ಪಾಪ್ಯುಲೇಷನ್, ಬಯೋಮ್ಸು, ಬಯೋಲಾಜಿಕಲ್ ಕ್ಲಾಕ್ ಅಂತ ಬರುತ್ತೆ, ಬಯೋಲಾಜಿಕಲ್ ಕ್ಲಾಕು, ಬಯೋಲಾಜಿಕಲ್ ಸ್ಪೆಕ್ಟ್ರಮ್ಮು, ಎಕಾಲಜಿಕಲ್ ಆಂಪ್ಲಿಟ್ಯೂಡು, ಎಕಾಲಜಿಕಲ್ ನಿಚೆ ಅಥವಾ ನಿಶ್, ಹ್ಯಾಬಿಟೇಟ್, ಎಕೋಟೋನು, ಅಟೆಕಾಲಜಿ, ಬಯೋ ಇಂಡಿಕೇಟರ್ ಅಂತ ಬರುತ್ತೆ, ಎಂಡಮಿಕ್ ಸ್ಪೀಸೀಸು, ಕೀಸ್ಟೋನ್ ಸ್ಪೀಸೀಸು, ಕೋರಲ್ ರೀಫ್ಸು, ವೆಟ್ಲ್ಯಾಂಡ್ಸು, ನೆಕ್ಸ್ಟು ಫುಡ್ ಚೈನು, ಪಿರಾಮಿಡ್ ಬಗ್ಗೆ ಕೇಳ್ತಾನೆ, ಸಿಂಬಯೋಸಿಸ್ ಸಿಸ್ಟಮ್ ಬಗ್ಗೆ ಕೇಳ್ತಾನೆ, ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ ಕೇಳ್ತಾನೆ. ಈ ರೀತಿ ಇಷ್ಟು ಟಾಪಿಕ್ಸಲ್ಲಿ ಈ ಕ್ವಶನ್ಸ್ ಅಂದರೆ KPSC ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾನೆ. ಇದೆಲ್ಲ ಬೇಸಿಕ್ಕೇ, ಬಟ್ ಅವ್ನು ಕ್ವಶನ್ಸ್ ಕೇಳೋದೇ ಇಲ್ಲಿ. ನಮಗೆ ಇದೆಲ್ಲ ಗೊತ್ತಿರ್ಬೇಕು. ಈ ಕಾರ್ಡ್ ಅಂದ್ರೇನು, ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೇನು, ಎಕಾಲಜಿಕಲ್ ನಿಚೆ ಅಂದ್ರೇನು, ಕೀಸ್ಟೋನ್ ಸ್ಪೀಸೀಸು, ಕೋರಲ್ ರೀಫ್ಸು, ಬಯೋಮ್ಸು, ಅಟೆಕಾಲಜಿ, ಹ್ಯಾಬಿಟೈಟು, ನಿಶೆ, ಇವೆಲ್ಲವೂ ಗೊತ್ತಿರ್ಬೇಕು ನಮಗೆ. ಓಕೆನಾ, ಇದನ್ನೆಲ್ಲ ನಾನು ಅದೊಂದು ಬ್ಯಾಚ್ 89 ರೂಪಾಯಿಗೆ ಒಂದು ಬ್ಯಾಚ್ ಮಾಡಿದ್ದೀನಲ್ವಾ, ಅದರಲ್ಲಿ ಬೇಸಿಕ್ ಎಲ್ಲ ಹೇಳಿದ್ದೀನಿ. ಬೇಕಾದರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಮಾಡ್ತಿರೋದು ಇದರಲ್ಲಿ ನೋಡಿ ಕ್ಲಾಸು. ಈ ಬೇಸ್ ಮೇಲೆ ಇಟ್ಕೊಂಡು ಇವತ್ತು ಕ್ವಶನ್ಸ್ ಏನೇನು ಕೇಳಿದಾರೆ ಅಂತ ನೋಡೋಣ. ಜಸ್ಟ್ ಕೀ ಆನ್ಸರ್ ಅಷ್ಟೇ, ರೈಟ್ ಆನ್ಸರ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಅದೇ ರೀತಿ ಮತ್ತೆ ನಿಮಗೆ ನಾವು ಇನ್ನೊಂದೇನೆಂದರೆ, ಇದರಲ್ಲಿ ಒಂದು ನಿಮಿಷ ಇರಿ, ಅದು ಬೇಸಿಕ್ ಏನೇನು ಗೊತ್ತಿರ್ಬೇಕಂತ ಹೇಳಿದೆ ನಾನು. ಅವಿಷ್ಟು ಗೊತ್ತಿದ್ರೆ ನಿಮ್ಮದು EVS ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಬೇಸಿಕ್ಕೇ ಕೇಳ್ತಾನೆ ಕ್ವಶನ್. ಆಮೇಲೆ ಇದ್ರ PDF ಎಲ್ಲಿ ಸಿಗುತ್ತೆ ಅಂದರೆ ಸ್ಟಡಿ ಜೋನ್ ಚಾನಲಲ್ಲಿ ಸಿಗುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿ. ಇದರಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ನಿಮಗೆ ಫ್ರೀನೇ ಇರುತ್ತೆ. ಇದನ್ನ ಜಾಯ್ನ್ ಆಗಿ ಅಲ್ಲಿ PDF ತೊಗೋಬೋದು ಅಂತ ಹೇಳ್ತಾ, ಹಾಗೆ ಈಗ ಟೆಲಿಗ್ರಾಮಲ್ಲಿ 600+ ಹುಡುಗರಿದ್ದಾರೆ. ಇದೇನಾದರೂ 24 ಅವರ್ಸಲ್ಲಿ ಅಂದರೆ
PDF ಹಾಕಿ ಕ್ಲಾಸ್ ಅಪ್ಲೋಡ್ ಮಾಡಿ 24 ಅವರ್ಸಲ್ಲಿ 1600 ಆದರೆ ನಾನು ಈ ಕ್ಲಾಸ್ನ ಅಂದರೆ ಈ ಕ್ಲಾಸ್ ಥಿಯರಿ ಕ್ಲಾಸ್ನ ಅದನ್ನ ಅನ್ಲಾಕ್ ಮಾಡ್ತೀನಿ. ಅಂದರೆ ಫ್ರೀಯಾಗಿ ನೋಡ್ಬೋದು ನೀವು, ಪೇಡ್ ಇಲ್ಲದೆ. ಅದು ಒಂದೇ ಕ್ಲಾಸ್ನ ಇ ವಿ ಎಸ್ ರಿಲೇಟೆಡ್ ಇರೋ ಕ್ಲಾಸ್ನ ಬೇಸಿಕ್ ಏನೇನು ಇವಾಗ ಹೇಳಿದ್ನಲ್ವ ಅವಿಷ್ಟು ಇರಬೇಕಂದ್ರೆ ಅವಿಷ್ಟು ಟಾಪಿಕ್ಸ್ ಕವರ್ ಆಗಿರೋ ಕ್ಲಾಸ್ನ ನಿಮಗೆ ಅನ್ಲಾಕ್ ಮಾಡ್ತೀನಿ. ಈ ಕಂಡೀಷನ್ ಏನಂದರೆ 24 ಅವರ್ಸಲ್ಲಿ, ಅಂದರೆ ಇವಾಗ ನಾನು ಕ್ಲಾಸ್ 6:30ಗೆ ಅಪ್ಲೋಡ್ ಮಾಡಿದ್ನಲ್ವ, ಮಾಡಿದಾದಮೇಲೆ ನೆಕ್ಸ್ಟ್ ಡೇ 24 ಅವರ್ಸಲ್ಲಿ 1600 ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯಿನ್ ಆದ್ರೆ ಹುಡುಗರು, ಅವಾಗ ಆ ಕ್ಲಾಸ್ನ ಅನ್ಲಾಕ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ನೋಡೋಣ. ಬೇಸಿಕ್ ಎಲ್ಲ ಹೇಳಿದ್ದೀನಿ ನಿಮಗೆ, ಅವೆಲ್ಲ ಗೊತ್ತಿದ್ರೆ ಈ ಕ್ವಶನ್ಸ್ ಹೇಳೋವೆಲ್ಲ ನಿಮಗೆ ಸರಿಗೆ ಅರ್ಥ ಆಗ್ತವೆ. ಹೇಳಿಕೆ 1, ಹೇಳಿಕೆ 2 ಕೇಳಿದ್ದಾನೆ. ಪರಿಸರವು ಅಜೀವಿಕ ಮತ್ತು ಜೈವಿಕ ನಿಯತಾಂಕಗಳಿಗೆ ಒಳಗೊಂಡಿದೆ ಅಂತ ಹೇಳಿದ್ದಾನೆ. ಎರಡನೇದು, ಅಜೀವಿಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ ಮತ್ತು ಜೈವಿಕ ನಿಯತಾಂಕಗಳಲ್ಲಿ ಗಾಳಿ, ನೀರು, ಮಣ್ಣು ಸೇರಿದೆ ಅಂತ ಹೇಳಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು, ಇದರಲ್ಲಿ ಯಾವುದು ಅಂತ ಕ್ವಶನ್ಸ್ ಇದೆ. ಇದರಲ್ಲಿ ಹೇಳಿಕೆ 1 ರೈಟು, ಹೇಳಿಕೆ 2 ರಾಂಗು. ಯಾಕೆ ಸರ್ ಅಂದರೆ ಪರಿಸರವು ಬಯೋಟಿಕ್ಕು ಎಬಯೋಟಿಕ್ ಅಂತ ಬರುತ್ತೆ. ಬಯೋಟಿಕ್ಕು ಎಬಯೋಟಿಕ್, ಪರಿಸರವು ಬಯೋಟಿಕ್ ಮತ್ತು ಎಬಯೋಟಿಕ್ ಅನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ರೈಟ್. ಹಾಗಾದರೆ ಜೈವಿಕ ಅಜೈವಿಕ ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕು. ಜೈವಿಕ ಅಂದರೆ ಜೀವ ಇರುವಂತಹಕ್ಕೆ ಜೈವಿಕ ಅಂತೀವಿ, ಅಜೈವಿಕ ಅಂದರೆ ನಿರ್ಜೀವಕ್ಕೆ ಅಜೈವಿಕ ಅಂತೀವಿ. ಅವನೇನು ಮಾಡಿದಾನೆ ಅಂದರೆ ಆಪ್ಷನಲ್ಲಿ ಉಲ್ಟಾ ಕೊಟ್ಟಿದ್ದಾನೆ ನೋಡ್ರಿ. ಅಜೀವಿಕ ಅಂದರೆ ಅವು ಜೀವ ಇರೋಕೆ ಅಜೀವಿಕ ಅಂತ ಹೇಳಿದಾನೆ, ಅದಕ್ಕೆ ರಾಂಗು. ಜೈವಿಕ ಅಂದರೆ ಜೀವ ಇರೋಕೆ, ಜೀವ ಇಲ್ಲದೆ ಇರೋಕೆ ಜೈವಿಕ ಅಂದಿದ್ದಾನೆ, ಅದಕ್ಕೆ ಇದು ಆಪ್ಷನ್ಸ್ ರಾಂಗು. ಓಕೆನಾ? ಇದ್ರ ನೋಡಿದರೆ ಇದರಲ್ಲಿ ಥರ್ಡ್ ಆಪ್ಷನ್ ರೈಟ್ ಆಗುತ್ತೆ. ನಿಮಗೆ ಬಯೋಟಿಕ್ಕು ಎಬಯೋಟಿಕ್ಕು ಇದು ಗೊತ್ತಿರ್ಬೇಕು ನಿಮಗೆ. ಓಕೆ, ನೆಕ್ಸ್ಟ್, ಕಡಿಮೆ ಉತ್ಪಾದನೆ ಕ್ರಮದಲ್ಲಿ ಈ ಕೆಳಗಿನ ಯಾವುದು ಪರಿಸರ ವ್ಯವಸ್ಥೆಯ ಸರಿಯಾದ ಕ್ರಮಾನುಗತಿಯಾಗಿದೆ ಅಂತ ಕೇಳ್ತಾರೆ. ಇದರಲ್ಲಿ ಫಸ್ಟ್ ಕೀ ಆನ್ಸರ್ ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ರಿವೈಸ್ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಪರಿಸರ ಉತ್ಪಾದನೆಯಲ್ಲಿ ಉತ್ಪಾದಕತೆ ಅತಿ ಹೆಚ್ಚು ಯಾವುದಿದೆ, ಅತಿ ಹೆಚ್ಚು ಕಡಿಮೆ ಯಾವುದಿದೆ ಅಂತ ನಿಮಗೆ ಆರ್ಡರ್ ವೈಸ್ ಗೊತ್ತಿರ್ಬೇಕಂತ ಕೇಳ್ತಿದ್ದಾನೆ. ಇದರಲ್ಲಿ ಫಸ್ಟು ಜಾಸ್ತಿ ಯಾವುದರಲ್ಲಿದೆ ಅಂತ ಹೇಳ್ತಿದ್ದಾನೆ ಅಂದರೆ ಸಾಗರದಲ್ಲಿದೆ, ಕಡಿಮೆ ಮ್ಯಾಂಗ್ರೋವ್ಸ್ ಕಾಡಿನಲ್ಲಿ ಇದೆ ಅಂತ ಹೇಳ್ತಿದ್ದಾನೆ. ಮ್ಯಾಂಗ್ರೋವ್, ಹುಲ್ಲುಗಾವಲು ಪ್ರದೇಶ, ಸರೋವರ, ಆಮೇಲೆ ಸಾಗರ. ಇದಕ್ಕೆ ಆನ್ಸರು ಆಪ್ಷನ್ 2. ರಿವೈಸ್ ಅದನ್ನ ಬಿಟ್ಟಿರೋದು. ಜೈವಿಕ ವಾತಾವರಣವು ಅದ್ಭುತ ಜೀವನಾಧಾರಿತ ವ್ಯವಸ್ಥೆಗಳನ್ನು ಒಳಗೊಂಡಿದ್ದು ಅದು ಸಶಕ್ತ ಮತ್ತು ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸುವಂತದ್ದಾಗಿದೆ. ಕಾರಣ, ನೀರು, ಪೋಷಕಾಂಶಗಳು ಮತ್ತು ವಾತಾವರಣದ ಪರಿಸ್ಥಿತಿಗಳು ಲಭ್ಯತೆಯ ಆಧಾರದ ಮೇಲೆ ಜೈವಿಕ ವಾತಾವರಣದ ಗಾತ್ರ ಮತ್ತು ಉತ್ಪಾದಕತೆ ಸೀಮಿತವಾಗಿರುತ್ತದೆ ಅಂತ ಹೇಳ್ತದೆ. ಇದಕ್ಕೆ ಎ ರಾಂಗು ಆರ್ ರೈಟ್. ಇದಕ್ಕೆ ಯಾಕೆ ರಾಂಗ್ ಅಂದರೆ ಜೈವಿಕ ವಾತಾವರಣ ಅದ್ಭುತ ಜೀವನಾಧಾರಿತ ವ್ಯವಸ್ಥೆಗಳನ್ನು ಒಳಗೊಂಡಿದ್ದು ಅದು ಸಶಕ್ತ ಮತ್ತು ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ. ಇದು ಎಲ್ಲ ಅನ್ನೋದು ಬಿಟ್ಟು ಮಾನವನ ಬಹುತೇಕ ಅಗತ್ಯಗಳನ್ನು ಪೂರೈಸುತ್ತದೆ ಅಂತ ಹೇಳಿದ್ರೆ ಎ ಕೂಡ ರೈಟ್ ಆಗ್ತಿತ್ತು. ಒಂದೇ ವರ್ಡಲ್ಲೇ ಟ್ರ್ಯಾಪ್ ಮಾಡಿ ಹೋಗಿದ್ದಾನೆ ಗೊತ್ತಾ. KPSC ಅಷ್ಟೇ ಟ್ರಿಕ್, ಒಂದೇ ವರ್ಡಲ್ಲೇ ಟ್ರ್ಯಾಪ್ ಮಾಡಿ ಹೋಗಿದ್ದಾನೆ. KPSC ಒಂದು ಇದು ಪ್ಯಾಟ್ರನ್ ಏನಂದರೆ ಟಾಪಿಕ್ಸ್ ರಿಪೀಟ್ ಆಗ್ತಾವೆ. ಅವರು ಟಾಪಿಕ್ಸು, ಇನ್ನೊಮ್ಮೆ ಹೇಳ್ತೀನಿ, ಟಾಪಿಕ್ಸ್ ರಿಪೀಟ್ ಆಗ್ತದೆ, ಕ್ವಶನ್ಸ್ ರಿಪೀಟ್ ಆಗಲ್ಲ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು ನೀವು. KPSCಯಲ್ಲಿ ಕ್ವಶನ್ಸ್ ರಿಪೀಟ್ ಆಗಲ್ಲ, ಬಟ್ ಕ್ವಶನ್ಸಲ್ಲಿ ಬಂದಿರೋಂಥ ಟಾಪಿಕ್ಸ್ ರಿಪೀಟ್ ಆಗ್ತದೆ. ಏನು ಕ್ವಶನ್ ಬಂದಿರುತ್ತೆ ಅದ್ರದ್ದು ಕಂಪ್ಲೀಟ್ ಟಾಪಿಕ್ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನು, ಗ್ರೇಟ್ ಬ್ಯಾರಿಯರ್ ರೀಫ್ ಬಗ್ಗೆ ಕೇಳ್ತಾನೆ. ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರುತ್ತೆ. ಕ್ವಶನ್ ಯಾವ ರೀತಿ ಕೇಳ್ತಿದ್ದಾನೆ ನೋಡ್ರಿ, ಈಶಾನ್ಯ ದಿಕ್ಕು ಕೂಡ ಕೇಳ್ತಿದ್ದಾನೆ. ಓಕೆನಾ? ಗ್ರೇಟ್ ಬ್ಯಾರಿಯರ್ ರೀಫು ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆಯಾಗಿದೆ, ದೊಡ್ಡದಾದ ಕೊರಲ್ ರೀಫ್ ಆಗಿದೆ ಅಂತ ಹೇಳ್ತಿದ್ದಾನೆ. ಎರಡನೇ ಆಪ್ಷನ್, ಇದು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿದೆ, ಇದು ಹವಳಗಳಿಂದ ನಿರ್ಮಿತವಾಗಿದೆ. ಅಂದರೆ ನಿಮಗೆ ಒಂದೇ ಅಂದ್ಕೊಡ್ರಿ, ಅವ್ನು ಹಿಂಗೆಲ್ಲ ಕೊಟ್ಟಿದ್ದಾನೆ ಅಂದರೆ ನಿಮಗೆ ಇವೆರಡರಲ್ಲೇ ಡೌಟ್ ಬರ್ಬೇಕು ನಿಮಗೆ. ಯಾಕಂದರೆ ಎರಡೂ ಆಪ್ಷನ್ನು ಸೇಮ್ ಇದೆ ನೋಡ್ರಿ, ಇದು ಜ್ವಾಲಾಮುಖಿಯಿಂದ ಅಥವಾ ಹವಳದಿಂದ ಅಂತಂದು. ಇವು ನಿಮಗೆ ಸರಿ ಓದಿದ್ರೆ ನೀವು ಇವೆರಡು ಆಪ್ಷನ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೆಂಗಾರು ತೆಗಿಬೋದು ನೀವು. ಇವು ಎರಡರಿಂದ ಅಂತರೂ ಒಂದರಲ್ಲಿನೇ ಎರಡು ಅಂತೂ ಇರೋಂಗಿಲ್ಲ, ರೈಟಾ? ಒಂದೇ ಹವಳ ದ್ವೀಪದಲ್ಲಿ ಎರಡಂತರೂ ಇರೋದಿಲ್ಲ. ಈ ರೀಫಲ್ಲಿ ಈಗ ಈಶಾನ್ಯ ದ್ವೀಪ ಪ್ರಪಂಚದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆ ಆಗಿದೆ ಅಂತ ಹೇಳಿದಾನೆ. ಜ್ವಾಲಾಮುಖಿ ಮತ್ತು ಹವಳ ಎರಡು ಮಿಕ್ಸ್ ಇರಲ್ಲ ಅಂತ ನಿಮ್ಗೆ ಗೊತ್ತಿರ್ಬೇಕು ಫಸ್ಟ್. ಓಕೆನಾ? ಹಂಗಿದ್ದಾಗ ಇದರಲ್ಲಿ ನಿಮಗೆ ಆಮೇಲೆ ಇದ್ರ 50-50 ಬಂದಂಗೆ ಆಗುತ್ತೆ. ಈಗ ಇವೆರಡರಲ್ಲಿ ಅಂದ್ರೆ ಒಂದೆರಡು ರೈಟ್ ಗೊತ್ತಿರ್ಬೇಕು, ಒಂದೆರಡು ರೈಟ್. ಇಲ್ಲಿ ನೋಡ್ರಿ,
ಇದರಲ್ಲಿ ಒಂದಿಲ್ಲ, ಹಂಗಂದ್ರೆ ಇದು ರಾಂಗು. ಇದರಲ್ಲಿ ಎರಡಿಲ್ಲ, ಹಂಗಂದ್ರೆ ಇದು ರಾಂಗು. ಇದು ನಿಮ್ಗೆ 50-50 ಆನ್ಸರ್ ಗೊತ್ತಾಗುತ್ತೆ ಈಗ. ಓಕೆನಾ? ಆಪ್ಷನ್ನು ಇದು ಅಥವಾ ಇದು ಆಗ್ಬೇಕಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದೆರಡು ಗೊತ್ತಿಲ್ಲ ರೈಟ್. ಅಂದ್ರೆ ಈಗ ನಿಮಗೆ ಕನ್ಫ್ಯೂಸ್ ಇರೋದು 3 ಮತ್ತು 4. ಓಕೆನಾ? 3 ಮತ್ತು 4 ಹಾಗಾದಾಗ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗಬೇಕಂದ್ರೆ ನಿಮಗೆ ಇದು ಗೊತ್ತಿರ್ಬೇಕು ನಿಮಗೆ. ಹಿಂಗಿದ್ದಾಗ 50-50 ಇದ್ದಾಗ ಕ್ವಶನ್ಸ್ ಬಿಟ್ಟು ಬರಬೇಡಿ. ಓಕೆನಾ? ಯಾಕಂದ್ರೆ 50-50 ಚಾನ್ಸಸ್ ಇದ್ದಾಗೂ ಕೂಡ ರೈಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದಕ್ಕೆ ಇದು ಹವಳದಿಂದ ನಿರ್ಮಿತವಾಗಿದೆ. ಇದು ರೈಟ್ ಆನ್ಸರ್ ಇದಕ್ಕೆ. ಓಕೆನಾ? ಹವಳದಿಂದ ನಿರ್ಮಿತವಾಗಿದೆ, ಇದು ಜ್ವಾಲಾಮುಖಿಯಿಂದ ನಿರ್ಮಿತವಾಗಿಲ್ಲ. 4th ಆಪ್ಷನ್ ರೈಟ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆ ಎಲ್ಲರಿಗೂ ಗೊತ್ತು, ಓಜೋನ್ಗೆ ಸಂಬಂಧಿಸಿದೆ. ಜೈವಿಕ ಸಂವರ್ಧನೆ ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ ಯಾವುದು ಸರಿಯಲ್ಲ ಅಂತ ಕೇಳಿದ್ದೇನೆ. DDT ಹೆಚ್ಚಿನ ಸಾಂದ್ರತೆ ಪಕ್ಷಿಗಳಲ್ಲಿ ಕ್ಯಾಲ್ಸಿಯಂ ಚಯಾಪಚಯ ಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತದೆ ಮತ್ತು ಮೊಟ್ಟೆಯ ಚಿಪ್ಪು ತೆಳುವಾಗುವುದಕ್ಕೆ ಕಾರಣವಾಗುತ್ತದೆ. ಇದು 1ನೇ ಆಪ್ಷನ್. ಜೈವಿಕ ಸಂವರ್ಧನೆ ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಸಂಭವಿಸುತ್ತದೆ. DDT ಸಾಂದ್ರತೆಯು ಆಹಾರ ಸರಪಳಿ ಶ್ರೇಣಿಯಲ್ಲಿ ಸತತವಾಗಿ ಹೆಚ್ಚಾಗುತ್ತದೆ. ಒಂದು ಜೀವಿಯಿಂದ ಸಂಗ್ರಹಣೆಗೊಂಡಿರುವ ಪಾದರಸವು ಚಯಾಪಚಯ ಆಗಬಹುದು ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಮತ್ತೆ ಹೇಳಿದ್ದಾನೆ, ನೀವು ಇದನ್ನ ಸರಿ ನೋಡ್ಕೋಬೇಕು. ಸರಿಯಲ್ಲ ಅಂತ ಕೇಳಿದ್ದಾನೆ. ಸರಿ ಇರೋದು ಕೇಳಿದಾನೋ ರಾಂಗ್ ಇರೋದು ಕೇಳಿದಾನೋ ಅದು ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ಇದರಲ್ಲಿ ಯಾವ್ಯಾವ್ದು ರಾಂಗ್ ಅಂದ್ರೆ 4th ಆಪ್ಷನ್ ರೈಟ್ ಅಂದ್ರೆ 2nd ಮತ್ತು 4th ರಾಂಗು. ಯಾಕಂದ್ರೆ ಜೈವಿಕ ಸಂವರ್ಧನೆ ಜಲವಾಸಿಯು ಆಹಾರ ಸರಪಳಿಯಲ್ಲಿ ಮಾತ್ರ, ಅಂದ್ರೆ ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಅಂತ ಕೇಳಿದ್ದಾನೆ. ಜೈವಿಕ ಸಂವರ್ಧನೆ ಹಾಗಿಲ್ಲ, ಇದು ಗ್ರಾಸ್ಲ್ಯಾಂಡ್ ಅಲ್ಲೂ ಕೂಡ ಕಂಡುಬರುತ್ತೆ. ಓಕೆನಾ? ಅದಕ್ಕೆ ಅದು ರಾಂಗು. ಜೀವಿಯು ಸಂಗ್ರಹಣೆಗೊಂಡಿರುವ ಪಾದರಸ ಚಯಾಪಚಯ ಆಗಬಹುದು ಅಂತ ಹೇಳಿದ್ದಾನೆ, ಇದು ಕೂಡ ರಾಂಗು. ನೆಕ್ಸ್ಟ್ ಜೈವಿಕ ಸಂವರ್ಧನೆ ರಿಪೀಟ್ ಆಯ್ತಾ? ರಿಪೀಟ್ ಆಯ್ತು. ಇದು ಓಜೋನ್ ಸಂರಕ್ಷಣೆ ಯಾವ ದಿನದಂದು? ಇದು ಸೆಪ್ಟೆಂಬರ್ 16, ಅದು ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ಹೈಲ್ ಬಂತು ನೋಡಿ, ಕ್ಲೈಮ್ಯಾಕ್ಸು, ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಕ್ಲೈಮ್ಯಾಕ್ಸು, ಆಮೇಲೆ ನಿಶ್ ಅಂತ ಬರುತ್ತಲ್ವ ಅದು, ಆಮೇಲೆ ಎಡ್ಜ್ ಎಫೆಕ್ಟು ಅಂದರೆ ಎಕೋಟೋನ್ ಅಂತ ಬರುತ್ತೆ. ಎಕೋಟೋನ್ ಇವೆಲ್ಲ ಗೊತ್ತಿರ್ಬೇಕು. ಈಗ ಎಕೋಟೋನ್ ಅಂದರೆ ಇದು ಎಕೋಟೋನ್ ಒಂದೇ ಹೇಳ್ತೇನೆ ನಿಮಗೆ ಕಾನ್ಸೆಪ್ಟು. ಅವೆಲ್ಲ ಥಿಯರಿ ಕ್ಲಾಸ್ ಇದೆಯಲ್ಲ, ಅಲ್ಲಿ ಹೋಗಿ ಅದರಲ್ಲಿ ಹೋಗಿ ಜಾಯ್ನ್ ಆಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಇನ್ನು ಕ್ಲೀನಾಗಿ. ಈಗ ಎಕೋಟೋನ್ ಅಂದರೆ ಈಗ ಎರಡು ಶ್ರೀಮಂತ ಮತ್ತು ವಿಶಿಷ್ಟವಾದ ಜೈವಿಕ ಉಪಸ್ಥಿತಿಯನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಇದು ರೈಟ್. ಅಂದರೆ ಈಗ ಇಲ್ಲಿ ಗ್ರಾಸ್ಲ್ಯಾಂಡ್ ಐತೆ ಅಂತ ತಿಳ್ಕೊಡ್ರಿ. ಇಲ್ಲಿ ಗ್ರಾಸ್ಲ್ಯಾಂಡ್ ಐತಿ, ಇದು ಅಕ್ವೆಟಿಕ್, ಇಲ್ಲಿ ಸಮುದ್ರ ಸ್ಟಾರ್ಟ್ ಆಗ್ತೈತೆ ಅಂತ ತಿಳ್ಕೊಡ್ರಿ. ಇದು ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲು, ಇದು ಸಮುದ್ರ. ಈಗ ಎಕ್ಸಾಕ್ಟ್ ಏನಾದರೂ ಇರುತ್ತಾ? ಈಗ ಸಮುದ್ರ ಈಗ ಹುಲ್ಲುಗಾವಲು ಇಲ್ಲಿ ಮುಗೀತು, ಕರೆಕ್ಟ್ ಇಲ್ಲಿ ಕಟ್ ಹಾಕಿ ಇಲ್ಲಿಂದ ಸಮುದ್ರ ಸ್ಟಾರ್ಟ್ ಆಗ್ತೈತೆ ಅಂತ ಏನಾರ ಇರುತ್ತಾ? ಹಂಗಿರಲ್ಲ. ಈ ಹುಲ್ಲುಗಾವಲು ಇದು ಒಳಗಡೆ ಇಲ್ಲಿ ಮಟನ ಹಿಂಗೆ ಹೋಗಿರುತ್ತೆ. ಓಕೆನಾ? ಇದು ಸಮುದ್ರನೂ ಕೂಡ ಇಲ್ಲಿಂದನೇ ಹಿಂಗೆ ಬಂದಿರುತ್ತೆ. ಹಾಗಿದ್ದಾಗ ಎರಡೂ ಮಿಕ್ಸ್ ಆಗ್ತಿರ್ತವೆ. ಈ ಎರಡೂ ಮಿಕ್ಸ್ ಆಗ್ತಿರ್ತಾವಲ್ವಾ, ಇದೇ ಪ್ಲೇಸ್ಗೆ ನಾವು ಇಕೋಟೋನ್ ಅಂತೀವಿ. ಇಕೋಟೋನ್, ಇದಕ್ಕೆ ಎಡ್ಜ್ ಎಫೆಕ್ಟ್ ಅಂತಾರೆ. ಎಡ್ಜ್ ಎಫೆಕ್ಟ್ ಇದು ಏನು ಹೇಳ್ತಿದ್ದಾನೆ ಅಂದರೆ, ಎಡ್ಜ್ ಎಫೆಕ್ಟ್ ಪರಿಣಾಮಕಾರಿ ಕಂಡುಬರುವ ಶ್ರೀಮಂತ ಮತ್ತು ವಿಶಿಷ್ಟವಾದ ಜೈವಿಕ ವೈವಿಧ್ಯತೆಯ ಉಪಸ್ಥಿತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತಿದ್ದಾನೆ. ಇದು ರೈಟು. ಓಕೆನಾ? ಇವು ಆಪ್ಷನ್ ಎಲ್ಲ ರೈಟು, ಬಟ್ ನಿಮಗೆ ಇದು ಒಂದೇ ಕಾನ್ಸೆಪ್ಟ್ ಹೇಳಿದೆ ನಾನು. ಈ ಥರ ಎಲ್ಲ ಅವು ಫಸ್ಟ್ ಹೇಳಿದ್ನಲ್ವ, ನಾನು ನಿಮಗೆ ತೋರಿಸಿದ್ನಲ್ವ, ಅವಿಷ್ಟು ಕಾನ್ಸೆಪ್ಟ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಓಕೆನಾ? ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನ್ ಅಂದರೆ ಟೆಲಿಗ್ರಾಮ್ಗೆ 1000 ಹುಡುಗರು ಜಾಯ್ನ್ ಆಗಬೇಕು. ಈ ಕ್ಲಾಸ್ನ ಓಪನ್ ಮಾಡ್ತೀನಿ. ಓಕೆನಾ? ಕ್ಲೈಮ್ಯಾಕ್ಸ್ ಪರಿಸರ ವ್ಯವಸ್ಥೆ ವಿಕಾಸದ ಒಂದು ಹಂತವಾಗಿದೆ. ಇದರಲ್ಲಿ ಎಲ್ಲ ಪ್ರಭೇದಗಳು ತಮ್ಮ ನಡುವೆ ಪರಿಸರದೊಂದಿಗೆ ಕ್ರಿಯಾತ್ಮಕ ಸಮತೋಲನವಾಗಿರುತ್ತವೆ. ರೈಟು. ಪರಿಸರದ ಗೂಡು ಅಂದರೆ ಎಕಾಲಜಿಕಲ್ ನಿಚೆ ಅಂತ ಬರುತ್ತೆ, ಅಥವಾ ನಿಶ್ ಅಂತ ಇರೋದಕ್ಕೆ. ಎಂದರೆ ಒಂದು ಜಾತಿಗೆ ಜೀವಿಸಲು, ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ ಮತ್ತು ರಾಸಾಯನಿಕ ಜೈವಿಕ ಅಂಶಗಳನ್ನು ಅಸ್ತಿತ್ವದಲ್ಲಿರುತ್ತದೆ. ಅದು ಕೂಡ ರೈಟು. ಎಡ್ಜ್ ಎಫೆಕ್ಟ್ ಅಂದರೆ ಅದೇ ಹೇಳಿದ್ನಲ್ವ, ಎಡ್ಜ್ ಎಫೆಕ್ಟು ಎರಡು ಶ್ರೀಮಂತ ವಿಶಿಷ್ಟವಾದ ಜೈವಿಕ ವೈವಿಧ್ಯತೆ ಉಪಸ್ಥಿತಿಗಳು ಸೂಚಿಸುವುದು ಎಡ್ಜ್ ಎಫೆಕ್ಟ್ ಆಗಿರ್ತದೆ. ಇದಕ್ಕೆ 3 ಕೂಡ ರೈಟು. ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಅಂದರೆ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಕ್ಲೋರೋಫ್ಲೋರ್ ಕಾರ್ಬನ್ ಬರಲ್ಲ, ನೈಟ್ರೋಜನ್ ಆಕ್ಸೈಡ್ ಬರಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಪಾಚಿ ಹೂಗಳು ಅಲ್ಗೆ ಬಗ್ಗೆ ಕೇಳಿದ್ದೇನೆ. ತಪ್ಪು, ಇದರಲ್ಲಿ ಯಾವ್ದು ರಾಂಗ್ ಅಂತ ಕೇಳಿದ್ದೇನೆ. ಹಂಗಂದ್ರೆ ಈ ಉಳಿದ 3 ನೋಡ್ಕೊಂಡ್ರೆ ರೈಟ್ ಇರೋದು ಗೊತ್ತಾಗುತ್ತೆ ನಿಮಗೆ. ಪಾಚಿ ಹೂಗಳು ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಇದು ಮೀನುಗಳ ಮರಣಕ್ಕೆ ಕಾರಣವಾಗುತ್ತದೆ. ಅಂದರೆ ಪಾಚಿ ಹೂಗಳು ನೀರಿನ ಗುಣಮಟ್ಟ ಹಾಳಾಯ್ತು ಅಂದರೆ ಅಲ್ಲಿ ಮೀನು ವಾಸ ಮಾಡೋಕ್ಕೆ ಆಗಲ್ಲ, ಮೀನು ಸಾಯ್ತವೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ ರೈಟ್ ಇದು. ಪಾಚಿ ಹೂಗಳು ಜಲಮೂಲಗಳಿಗೆ ವಿಶಿಷ್ಟ ಬಣ್ಣವನ್ನು ನೀಡ್ತದೆ. ಕಲರ್ ಪಾಚಿ ಹೂಗಳು ಕಂಡು ಬರ್ತವೆ, ಅಂದರೆ ಕಲರ್ ಅಲ್ಗೆಗಳು ಕಂಡು ಬರ್ತವೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟು. 4th ಆಪ್ಷನ್ನು ಪಾಚಿಯನ್ನು ರೂಪಿಸುವ ಕೆಲವು ಪಾಚಿ ಸಸ್ಯಗಳು ಮನುಷ್ಯನಿಗೆ
ಮತ್ತು ಪ್ರಾಣಿಗಳಿಗೆ ಅತ್ಯಂತ ವಿಷಕಾರಿಯಾಗಿರ್ತವೆ. ಅಂದರೆ ಇವು ಸತ್ತ ಮೇಲೆ ಅತ್ಯಂತ ವಿಷವನ್ನು ಬಿಡ್ತವೆ, ಅದಕ್ಕೆ ಇವು ಅತ್ಯಂತ ವಿಷಕಾರಿಯಾಗಿರ್ತವೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್. ಪಾಚಿಯು ಬೆಳವಣಿಗೆ ಹೆಚ್ಚಾಗುವುದರಿಂದ ನೀರಿನ ಆಮ್ಲಜನಕತೆ ಹೆಚ್ಚಾಗುತ್ತೆ ಅಂತ ಹೇಳ್ತದೆ. ಇದು ರಾಂಗು. ಇಲ್ಲೇ ನೋಡ್ಕೊಳ್ರಿ, ನಿಮಗೆ 50-50 ಅಂತ ಇಲ್ಲೇ ಗೊತ್ತಾಗ್ತದೆ. ಮತ್ತೆ ಇದು ಕೂಡ ಇಂಟರ್ಲಿಂಕ್ ಐತಿ ನೋಡ್ರಿ. ಹೆಂಗಂದ್ರೆ ಪಾಚಿ ಹೂಗಳು ನೀರಿನ ಗುಣಮಟ್ಟವನ್ನು ಹಾಳು ಮಾಡ್ತದೆ ಅಂತ ಇಲ್ಲಿ ಕೊಟ್ಟಾನೆ. ಪಾಚಿ ಹೂಗಳು ನೀರಿನ ಗುಣಮಟ್ಟ ಅಲ್ಲಿ ಆಮ್ಲಜನಕ, ಅದೇ ಮತ್ತೆ ಆಮ್ಲಜನಕ ಹೆಚ್ಚಾಗ್ತದೆ, ನೀರಿನ ಗುಣಮಟ್ಟ ಇಲ್ಲಿ ಹೆಚ್ಚಾಗ್ತದೆ ಅಂತ ಕೊಟ್ಟಾನೆ, ಇಲ್ಲಿ ಹಾಳು ಮಾಡ್ತಾನೆ ಅಂತ ಕೊಟ್ಟಾನೆ. ನಿಮಗೆ ಇದರಲ್ಲೇ 50-50 ಆನ್ಸರ್ ಗೊತ್ತಾಗುತ್ತೆ. ಇವು ಎರಡರಲ್ಲೇ ಯಾವ್ದಾರು ಒಂದು ತಪ್ಪು ಇರ್ಬೇಕಂತಂದ್ರೆ ಇವೆರಡರಲ್ಲಿ ಒಂದು ಹಾಕಿ ಬಂದ್ರೂ ನಿಮ್ದು 50% ರೈಟ್ ಆಗೋ ಆನ್ಸರ್ ರೈಟ್ ಆಗೋದು ಚಾನ್ಸಸ್ ಇರುತ್ತೆ. ಓಕೆನಾ? ಈ ಥರ ಟ್ರಿಕ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ರಿಪೀಟ್ ಆಗೈತಾ? ಮಾಂಟ್ರಿಯಲ್ ಪ್ರೋಟೋಕಾಲ್ ಇದರ ಉದ್ದೇಶವೇನು? ಮಾಂಟ್ರಿಯಲ್ ಪ್ರೋಟೋಕಾಲ್ನ ಉದ್ದೇಶ ಇದು CFC ಮತ್ತು ಹ್ಯಾಲೋಜನ್ಗಳಂತಿರುವ ಓಜೋನ್ ವಿನಾಶಕಾರಿಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ. ಇದು ಹಸಿರುಮನೆ ಅನಿಲಗಳು ಉತ್ಸರ್ಜನೆಗೆ ಕಮ್ಮಿ. ಇದು ಯಾವುದಕ್ಕಂದ್ರೆ ಇದು ಕ್ಯೋಟೋ ಪ್ರೋಟೋಕಾಲ್. ಇದು ಕ್ಯೋಟೋ ಪ್ರೋಟೋಕಾಲ್ ಅದು. ಓಕೆನಾ? ಮತ್ತೆ ಬಂತು ನೋಡ್ರಿ ಹವಳ ದಿಬ್ಬಗಳು, ಕೋರಲ್ ರೀಫ್ಸ್ ಸರಿಯಾಗಿ ನೋಡ್ಕೊಂಡು ಹೋಗ್ರಿ. ಓಕೆನಾ? ಹವಳ ದಿಬ್ಬಗಳು ಇದರಲ್ಲಿ ಮತ್ತೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ. ಕ್ವಶನ್ ರಿಪೀಟ್ ಆಗಿಲ್ಲ, ಇದು ಬೇರೆ ಕ್ವಶನ್ನೇ. ಹವಳಗಳು ಉಷ್ಣವಲಯದ ನೀರುಗಳಲ್ಲಿ ಪ್ರವರ್ಧಿಸುತ್ತವೆ. ನೆಕ್ಸ್ಟು ಶುದ್ಧ ನೀರು, ಅಧಿಕ ಸಲೈನ್ ನೀರು ಹವಳ ವೃದ್ಧಿಯಾಗುವುದಕ್ಕೆ ಸೂಕ್ತವಾಗಿರುತ್ತೆ. ಅಂದರೆ ಉಪ್ಪು ನೀರು, ಸಲೈನ್ ನೀರು ಅಂದರೆ. ಹವಳಗಳು ಅಧಿಕ ಬಂಗರು ಮತ್ತು ವಾಯುಗುಣಕ್ಕೆ ದುರ್ಬಲವಾಗಿರುತ್ತದೆ. ಹವಳಗಳ ಬೆಳವಣಿಗೆ ಆದರ್ಶ ಭಾಗವು ಎಷ್ಟು ಡಿಗ್ರಿ ಇಷ್ಟು ಮೀಟರ್ ಒಳಗೆ ಬೆಳೀತಾವೆ ಅಂತ ಹೇಳ್ತಾರೆ. ಇದು 65ರಿಂದ 85 ಅಲ್ಲ, ಅದು 45ರಿಂದ 50 ಆಗಬೇಕು. ಓಕೆನಾ? ಅದಕ್ಕೆ ಡಿ ಆನ್ಸರ್ ರಾಂಗು. ಯಾವ್ದಾದ್ರು ಇದ್ರಾಗ ಡಿ. ಆಮೇಲೆ ಹವಳಗಳು ಉಷ್ಣವಲಯದ ನೀರುಗಳಲ್ಲಿ ಪ್ರವಹಿಸುತ್ತವೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಇದು ಓಕೆನಾ? ಎ ರೈಟ್. ಶುದ್ಧ ನೀರು ಮತ್ತು ಸಲೈನ್ ಹವಳ ವೃದ್ಧಿ ಆಗುವುದಕ್ಕೆ ಸೂಕ್ತವಾಗಿದೆ ಅಂತ ಇದು ರಾಂಗ್. ಇದು ಫುಲ್ ಉಪ್ಪು ನೀರು ಇದ್ರೇ ಬೆಳೆಯಲ್ಲ, ಅದಕ್ಕೆ ಬೇಕಾದಂಥ ಲೆವೆಲಿಗೆ ನೀರು ಇರಬೇಕು. ಇತ್ಲ ಸೀನೇ ಇಲ್ಲ, ಇತ್ಲ ಉಪ್ಪುನೂ ಇಲ್ಲ ಅಂತ ನೀರೆಲ್ಲದು ಹವಳ ದಿಬ್ಬಗಳು, ಕೋರಲ್ ರೀಫ್ಸು ಬೆಳ್ತವೆ. ಓಕೆ, ನೆಕ್ಸ್ಟ್ ಎಕಾಲಜಿ ಆರ್ಗನೈಸೇಷನ್ ಅಂತ ಕೇಳ್ತೇನೆ. ಅಂದರೆ ಆರ್ಡರ್ ವೈಸ್ ಯಾವ್ಯಾವ್ದು ಆರ್ಡರ್ ವೈಸ್ ಫಸ್ಟು ಸೆಕೆಂಡು ಆ ಥರ ಕೇಳ್ತೇನೆ. ಇದಕ್ಕೆ ಆರ್ಗನೈಸೇಷನ್, ಪಾಪ್ಯುಲೇಷನು, ಕಮ್ಯುನಿಟಿ, ಎಕೋಸಿಸ್ಟಮು, ಬಯೋಮ್ಸು, ಲ್ಯಾಂಡ್ಸ್ಕೇಪು, ಎಕೋಸ್ಪಿಯರು, ಇದೆಲ್ಲವೂ ಕಾನ್ಸೆಪ್ಟ್ ಇದ್ದಾವೆ. ಆರ್ಗನೈಸೇಷನ್ ಅಂದರೆ ಇದಕ್ಕೊಂದು ಕಾನ್ಸೆಪ್ಟ್ ಇದೆ, ಪಾಪ್ಯುಲೇಷನ್ಗೆ, ಕಮ್ಯುನಿಟಿಗೆ, ಆಮೇಲೆ ಎಕೋಸಿಸ್ಟಮ್ಗೆ, ಬಯೋಮ್ಸ್ ಅಂದರೆ ಏನು, ಲ್ಯಾಂಡ್ಸ್ಕೇಪ್ ಅಂದರೆ ಏನು, ಎಕೋಸ್ಪಿಯರ್ ಅಂದರೆ ಏನು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ ಬರೋದು. ಅವ ಇಷ್ಟು ಸೇರಿಸಿ ಒಂದು ಕ್ವಶನ್ ಹೋಗದಾನೆ. ಇಷ್ಟು ಟಾಪಿಕ್ಸು ಬೇರೆ ಬೇರೆನೇ ಅವು. ಅಂದರೆ ಎಕಾಲಜಿಲೇ ಇಷ್ಟು ಇಂಟರ್ಲಿಂಕ್ ಇರೋ ಟಾಪಿಕ್ಸೇ ಅವು. ಅದಿಷ್ಟು ಸೇರಿಸಿ ಆರ್ಡರ್ ವೈಸ್ ಕೇಳಿದ್ದೇನೆ ನಿಮಗೆ. ನೆಕ್ಸ್ಟು ಆಹಾರ ಸರಪಳಿ ವಿವಿಧ ಹಂತಗಳಲ್ಲಿ ಶಕ್ತಿ ಹರಿವಿನ ನಿಷ್ಪತ್ತಿ ಹೇಗಾಗಿರುತ್ತದೆ ಅಂದರೆ ಫುಡ್ ಚೈನ್ ಬಗ್ಗೆ ಕೇಳಿದ್ದಾನೆ. ಎಕಲಾಜಿಕಲ್ ಕೆಪಾಸಿಟಿ, ಎಫಿಷಿಯನ್ಸಿ ಅಂತ ಕೇಳಿದ್ದಾನೆ. ಇದಕ್ಕೆ ಎಕಾಲಜಿಕಲ್ ಎಫಿಷಿಯನ್ಸಿ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ? ನಿಷ್ಪತ್ತಿ, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿ, ಇದು ದಕ್ಷತೆ ಬಗ್ಗೆ ಸಂಬಂಧಿಸಿರುತ್ತೆ. ಇದಕ್ಕೆ 10% ಲಾ ಅಂತ ಒಂದು ಬರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. 10% ಲಾ ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಹಿಂಗೆ ಬರುತ್ತಲ್ವ. ಹೀಗೆ ಬಂದಾಗ ಇಲ್ಲಿ ಶಕ್ತಿ ಏನಾದರೂ ಇಲ್ಲಿ 1000% ಇತ್ತಂದರೆ ಇಲ್ಲಿ ಬರೋತ್ತಿಗೆ 10% ಅಷ್ಟೇ ಬಂದಿರುತ್ತೆ, 100% ಬಂದಿರುತ್ತೆ. ಈ ಲೆವೆಲಿಗೆ ಬರೋತ್ತಿಗೆ 10% ಅಷ್ಟೇ ಬಂದಿರುತ್ತೆ. ಈ ಲೆವೆಲಿಗೆ ಬರುತ್ತೆ 0.1 ಇಷ್ಟಷ್ಟೇ ಬರುತ್ತೆ. ಇದಕ್ಕೆ 10% ಲಾ ಅಂತಾರೆ. ಓಕೆನಾ? ಇದು ಕೂಡ ನಿಮಗೆ ಗೊತ್ತಿರಬೇಕು. ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಜಾತಿಗೆ ಸೇರಲು ಅಥವಾ ಸಂತಾನೋತ್ಪತ್ತಿ ಮಾಡಲು ಅಗತ್ಯವಿರುವ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳನ್ನು ಪರಿಸರದ ಗೂಡು. ಮತ್ತೆ ನೋಡ್ರಿ ಎಕಾಲಜಿಕಲ್ ನಿಚೆ ಬಗ್ಗೆ ಮತ್ತೆ ಕೇಳಿದಾನೆ. ಓಕೆನಾ? ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ವಲಯವನ್ನು ಎಕೋಟೋನ್, ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ನಾನು ನಿಮಗೆ. ಎಕೋಟೋನ್ಗಳ ಬಗ್ಗೆ ಕೇಳಿದಾನೆ. ಮತ್ತೆ ಇದು ಕೂಡ ರೈಟೇ. ಆರ್ಕಿಟಿಕ್ ಕಾಡುಗಳು ಟಂಡ್ರಾ ಎಂದು ಕೂಡ ಕರೀತಾರೆ. ಅಂದರೆ ಟಂಡ್ರಾ ಕಾಡುಗಳು ಎಲ್ಲಿ ಫುಲ್ ತಂಪಿರುತ್ತಲ್ವ ಅಲ್ಲಿಗೆ ಟಂಡ್ರಾ ಅಂತಾರೆ. ಆರ್ಕಿಟಿಕ್ ಅಂದರೆ ಟಂಡ್ರಾ, ಅಲ್ಲಿ ಫುಲ್ ತಂಪೇ ಇರುತ್ತಲ್ವ, ಮಂಜುಗಡ್ಡೆನೇ ಇರ್ತದೆ, ಅದಕ್ಕೆ ಆರ್ಕಿಟಿಕ್ ಕಾಡುಗಳಿಗೆ ಟಂಡ್ರಾ ಎಂದು ಕರೀತಾರೆ ಅಂತ ಹೇಳ್ತಾರೆ. ಇದು ಕೂಡ ರೈಟು. ಬಯೋಮ್ ಸಾಮಾನ್ಯವಾಗಿ ವಿಶಿಷ್ಟ ಹವಾಮಾನವನ್ನು ಹೊಂದಿರುತ್ತದೆ. ಬಯೋಮ್ಸ್ ಅಂದರೆ ಕ್ಲೈಮೇಟಿಕ್ ರೆಪ್ರೆಸೆಂಟ್ ಮಾಡೋದೇ ಬಯೋಮ್ಸು. ಓಕೆನಾ? ಅದಕ್ಕೆ ಹೇಳಿದ್ದೇನೆ, ಬಯೋಮ್ಸ್ ಸಾಮಾನ್ಯವಾಗಿ ವಿಶಿಷ್ಟ ಹವಾಮಾನ ಹೊಂದಿರುತ್ತದೆ ಮತ್ತು ಆ ಹವಾಮಾನಕ್ಕೆ ಹೊಂದಿಕೊಳ್ಳುವ ಜೀವನ ರೂಪಗಳು ಬಯೋಮ್ಸ್ ಪರಿಸರ ವ್ಯವಸ್ಥೆಗಿಂತ ಹೆಚ್ಚು ವಿಸ್ತಾರವಾಗಿ ಸಂಕೀರ್ಣವಾಗಿರುತ್ತದೆ ಅಂತ ಹೇಳ್ತಾನೆ. ಬಯೋಮ್ಸ್ ಬಗ್ಗೆನೇ ಕೇಳಿದ್ದಾನೆ. ಇದಕ್ಕೆ ಆಪ್ಷನ್ 4 ಕೂಡ ರೈಟು. ಓಕೆನಾ? ಎಲ್ಲೈತಿ? ಆಪ್ಷನ್ ಡಿ.
ಆಪ್ಷನ್ ಡಿ ರೈಟ್ ಇದಕ್ಕೆ ಆನ್ಸರ್. ಎಲ್ಲವೂ ಕೂಡ ಸರಿ ಅದಕ್ಕೆ. ಓಕೆನಾ. ನೆಕ್ಸ್ಟ್, ಕೆಳಗಿನ ಯಾವ ರೀತಿಯ ಪರಿಸರ ವಿಜ್ಞಾನವನ್ನು ಅಟೆಕಾಲಜಿಯೊಂದಿಗೆ ವಿವರಿಸುತ್ತದೆ? ಅಟೆಕಾಲಜಿ ಅಂದರೆ ಏನಂತ ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ಬೇಸಿಕ್ಕೆ ನಾವು ಸುಮ್ಮನೆ ಏನು ಮಾಡ್ತೀವಿ ಗೊತ್ತಾ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದ್ಬಿಟ್ಟಲೆ ಏನೇನು ಓದ್ಕೊಂಡು ಹೋಗ್ತೀವಿ ಅಂದರೆ ಅವ್ನು ನೋಡಿದ್ರೆ ಕರ್ನಾಟಕ ಅಂತ ಕೊಟ್ಬಿಟ್ಟಾನೆ, ಅಪ್ಪಿಕೋ ಚಳವಳಿ ಇಂಥವು ನೋಡ್ಕೊಂಡು ಹೋಗ್ತೀವಿ ನಾವು, ಚಿಪ್ಕೋ ಚಳವಳಿ, ಆಮೇಲೆ ಪಶ್ಚಿಮ ಘಟ್ಟಗಳು, ಅಲ್ಲಿ ಬರುವಂಥ ಪರಿಸರ, ಆಮೇಲೆ ಕೆಲವೊಂದಿಷ್ಟು ಚಳುವಳಿಗಳು, ಪರಿಸರಕ್ಕೆ ಸಂಬಂಧಿಸಿದ ಚಳುವಳಿಗಳು, ಇಂಥವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಅವನೇನು ಮಾಡ್ತಾನಂದರೆ ಅದರಲ್ಲಿ ಕೊಟ್ಟಿದ್ದಾನೆ, ನೀವು ಏನು ಮಾಡ್ತೀರಂದರೆ ಸರ್ ನಾವು ಇದ್ರ ಪ್ರಕಾರ ನೋಡ್ಕೊಂಡು ಹೋಗಿವಿ ಅಂತ ನೀವು ಹೇಳ್ತೀರ. ಯಾವುದಪ್ಪ ಅದು ಸಿಲೆಬಸಲ್ಲಿ ಕೊಟ್ಟಿರೋದೇ ಹಂಗೆ ಕೊಟ್ಟಿದ್ದಾರೆ. ಏನು ಮಾಡ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಚಟುವಟಿಕೆ ಕುರಿತು ವಿಷಯಗಳಂತ ಕೊಟ್ಟಿದ್ದಾನೆ. ನೀವು ಅದನ್ನು ನೋಡ್ಕೊಂಡು ಹೋಗ್ತೀರ. ಅವನೇನು ಮಾಡ್ತಾನೆ ಅಂದರೆ ಬೇಸಿಕ್ ಹಿಡ್ಕೊಂಡ್ಬಿಡ್ತಾನೆ, ಕಾನ್ಸೆಪ್ಟ್ ಥ್ರೂ ಬೇಸಿಕ್ ಹಿಡ್ಕೊಂಡ್ಬಿಡ್ತಾನೆ. ಹಾಗಿದ್ದಾಗ ಈ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಕಾಲಜಿ ಅಂದರೆ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಕಾಲಜಿ, ಸಿನೆಕಾಲಜಿ ಇವೆಲ್ಲ ಗೊತ್ತಿರಬೇಕು. ಇದು ಅಟೆಕಾಲಜಿ ಮತ್ತು ಸಿನೆಕಾಲಜಿ ಇವೆರಡೂ ಇಂಟರ್ಲಿಂಕ್ ಇದಾವೆ, ಗೊತ್ತಾ. ಅಟೆಕಾಲಜಿ, ಸಿನೆಕಾಲಜಿ ಇವೆರಡು ಎಲ್ಲ ಗೊತ್ತಿರಬೇಕು. ಇವು ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ ಗೊತ್ತಾಗ್ತದೆ ಆನ್ಸರ್. ಓಕೆ, ಇದಕ್ಕೆ ಆನ್ಸರ್ ಏನಂದ್ರೆ ಅಟೆಕಾಲಜಿ ಯಾವ್ದಕ್ಕೆ ಆನ್ಸರ್ ಅಂದರೆ ಪ್ರತ್ಯೇಕ ಜಾತಿಯ ಪರಿಸರ ವಿಜ್ಞಾನಕ್ಕೆ ಅಟೆಕಾಲಜಿಗೆ ವಿವರಿಸುತ್ತದೆ. ನೆಕ್ಸ್ಟ್, ಕಾರಣ ಮತ್ತು ಪರಿಣಾಮಗಳು ಕೊಟ್ಟಿದ್ದಾನೆ. ಇದು ಸೈನ್ಸಲ್ಲಿ ಕೂಡ ತೊಗೋಬೋದಿದ್ನ, ನಾನು ಎಕಾಲಜಿಲಿ ಹಾಕೊಂಡೆ. ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್. ಇದರಿಂದ ಪರಿಣಾಮಗಳು, ಕಾರ್ಬನ್ ಮೊನಾಕ್ಸೈಡಿಂದ ಏನು ಪರಿಣಾಮ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡಿಂದ ಏನು ಪರಿಣಾಮ, ಮೀಥೇನಿಂದ ಪರಿಣಾಮ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡಿಂದ ಪರಿಣಾಮ ಏನಾಗುತ್ತೆ ಅಂತ ಕೇಳಿದಾನೆ. ಈಗ ಮೀಥೇನ್ ಅಂತ ನಮಗೆಲ್ರಿಗೂ ಭಾಳ ಗೊತ್ತಿರುತ್ತೆ. ಮೀಥೇನಿಂದ ಅದು ಬೆಂಕಿ ಹತ್ತತಿ, ಸ್ಫೋಟ ಬರ್ತೈತಿ, ಆಮೇಲೆ ಹೊಗೆ ಬರ್ತೈತಿ, ಭತ್ತದ ಗದ್ದೆ ಹೊಗೆ ಬರ್ತೈತಿ, ತಿಪ್ಪೆಯಲ್ಲಿ ಹೊಗೆ ಬರ್ತೈತಿ ಅಂತ ಅಂದರೆ ಸ್ಫೋಟ. ಇದಕ್ಕೆ ಸ್ಫೋಟ ಎರಡು ಎಲ್ಲೆಲ್ಲಿ ಐತಪ್ಪ, 3, 2 ಇಲ್ಲಿ 1 ಐತೆ ನೋಡ್ರಿ. ಮೀಥೇನ್ ಒಂದು ಗೊತ್ತಿದ್ರೆ ನಿಮ್ಗೆ ರೈಟ್ ಆನ್ಸರ್. ಓಕೆನಾ. ಹಾಗಾದರೆ ಕಾರ್ಬನ್ ಮೊನಾಕ್ಸೈಡ್ ಇದು ಉಸಿರುಗಟ್ಟಿಸುವಿಕೆ. ಕಾರ್ಬನ್ ಮೊನಾಕ್ಸೈಡಿಂದ ನಾವು ಉಸಿರುಗಟ್ಟೋದು. ಕಾರ್ಬನ್ ಮೊನಾಕ್ಸೈಡ್ ಹೇಗೆ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲು ಕಾರ್ಬನ್ ಹೇಗೆ ಬರುತ್ತೆ, ಏನಾದರೂ ದಹಿಸ್ತೀವಲ್ವ, ಸುಡ್ತೀವಲ್ವ, ಅದರಿಂದ ಬರುವಂಥ ಹೊಗೆನೇ ಕಾರ್ಬನ್ ಡೈಆಕ್ಸೈಡ್, ರೈಟಾ. ಸುಡ್ತೀವಿ, ಕಂಪ್ಲೀಟ್ ಸುಡಲ್ಲ, ಇದು ಅರ್ಧ ಸುಡ್ತತಿ. ಅರ್ಧ ಸುಟ್ಟಾಗ ಬರುವಂತಹ ಹೊಗೆನೇ ಕಾರ್ಬನ್ ಮೊನಾಕ್ಸೈಡ್. ಇದು ಭಾಳ ಡೇಂಜರು. ಇದು ಉಸಿರುಗಟ್ಟಿಸ್ತತಿ, ಬ್ಲಡ್ಡಲ್ಲಿ ಹೋಗಿ ಉಸಿರಾಡೋಕ್ಕೆ ಪ್ರಾಬ್ಲಮ್ ಮಾಡ್ತತಿ ಇದು. ಓಕೆನಾ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದು ಹಸಿರುಮನೆ ಪರಿಣಾಮ. ಸಲ್ಫರ್ ಡೈಆಕ್ಸೈಡ್ ಇದು ಆಮ್ಲ ಮಳೆಯಿಂದ ಸಲ್ಫರ್ ಡೈಆಕ್ಸೈಡ್ ಪರಿಣಾಮ ಬೀರ್ತೈತೆ. ಓಕೆನಾ. ಇದೆಲ್ಲ ಏನು ಮ್ಯಾಟ್ರಲ್ಲ, ಇದು ಬೇಗನೆ ಅರ್ಥ ಆಗ್ತದೆ. ಬಟ್ ಅವು ಹಿಂದೆ ಹೇಳಿದ್ನಲ್ಲ ಅವೆಲ್ಲ ಕಾನ್ಸೆಪ್ಟ್ ಸರಿಯಾಗಿ ನೋಡ್ಕೊಡ್ರಿ. ಪರಿಸರ ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಇದು ಮಾಲಿನ್ಯ ಮತ್ತು ಪರಿಸರ ನಾಶ. ಇತ್ತೀಚೆಗೆ ಪತ್ತೆ ಮಾಡಲಾದ ಲೆಗ್ಯೂಮ್ ಇದಕ್ಕೆ ಸೇರಿದ ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಕೇಳಿದ್ರೆ ಇದು ಅಜಿಟೋಬ್ಯಾಕ್ಟರ್. ಇದ್ಯಾವುದೋ ಕರೆಂಟ್ ಅಫೇರ್ಸ್ ಇದೆ, ಇದು ತಲೆ ಕೆಡಿಸ್ಕೋಬೇಡ್ರಿ. ಪೈಟೋ ಭೂಗೋಳಶಾಸ್ತ್ರದ ಶಿಸ್ತು ಇದ್ರ ಕುರಿತಾಗಿ ಹೇಳ್ತದೆ. ಇದು ಪ್ಲಾಂಟ್ ಅದರ ಬಗ್ಗೆ ಹೇಳ್ತದೆ ನೋಡ್ರಿ. ಇದು ಪೈಟೋ ಜಿಯೋಗ್ರಫಿ, ಇದು ಪ್ಲಾಂಟ್ ಬಗ್ಗೆ ಹೇಳ್ತದೆ. ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲು ಸಾರಿಗೆ ಸುರಕ್ಷಿತ ವಿಲೇವಾರಿ ಸೌಲಭ್ಯದಲ್ಲಿ ಪುರಸಭೆ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡುತ್ತದೆ ಅಂತ ಕೇಳಿದ್ದೇನೆ. ಫಸ್ಟ್ನೇದು ಪ್ರತಿಪಾದನೆ. ಎರಡನೇದು, ಸಾವಯವ ಪುರಸಭೆಯ ಘನತ್ಯಾಜ್ಯವನ್ನು ಹೂಳುವುದರಿಂದ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ವರ್ಮಿ ಕಾಂಪೋಸ್ಟಿಂಗ್ ಎಂದು ಕರೆಯುತ್ತಾರೆ. ವರ್ಮಿ ಕಾಂಪೋಸ್ಟಿಂಗ್ ಅಂತಲೂ ಕೂಡ ಬೇಸಿಕ್ ಕ್ವಶನ್ ಕೇಳ್ತಾನೆ. ಇದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ಕೇಳ್ತಾನೆ, ಪ್ರತಿಪಾದನೆ ಮತ್ತು ಕಾರಣ ಅಂತಂದು. ಇದಕ್ಕೆ ಆಪ್ಷನ್ 4 ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಮತ್ತು ಅದಕ್ಕೆ ಎಕ್ಸ್ಪ್ಲೇನ್ ಕೂಡ ರೈಟ್ ಇದೆ. ಓಕೆನಾ. ನೆಕ್ಸ್ಟ್, ಅಂದರೆ ತ್ಯಾಜ್ಯವನ್ನು ತಗೊಂಡೋಗಿ ಅದರಿಂದ ನಾವು ಗೊಬ್ಬರ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ ಇಂಡೈರೆಕ್ಟಾಗಿ. ಅದಿಷ್ಟನ್ನು ಈ ಕತೆ ಇಷ್ಟು ಸಮರೈಸ್ ಮಾಡಿದ್ರೆ ಅಷ್ಟೇ. ತ್ಯಾಜ್ಯವನ್ನು ತಗೊಂಡೋಗಿ ಗೊಬ್ಬರ ಮಾಡ್ತೀವಿ ನಾವು ವರ್ಮಿ ಕಾಂಪೋಸ್ಟಿಂಗ್ನಿಂದ ಅಂತಷ್ಟೇ. ನೆಕ್ಸ್ಟು, ಒಂದು ಪ್ರದೇಶದ ಇರುವಂತೆ ನಿರ್ಬಂಧಿಸಲಾದ ಪ್ರಭೇದಗಳನ್ನು ಏನೆಂದು ಕರೆಯುತ್ತಾರೆ? ಇದು ಒಂದೇ ಕಡೆ ಇರಬೇಕಂತ ಪ್ರಭೇದಗಳನ್ನು ಏನೆಂದು ಕರೀತಾರೆ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತ ಬರ್ತವೆ. ಅದಕ್ಕೆ ಒಂದೇ ಪ್ರದೇಶದಲ್ಲಿ ಇರಬೇಕವು. ಆಮೇಲೆ ಎಡ್ಜ್ ಎಫೆಕ್ಟ್ ಅಂದರೆ ಏನು ಗೊತ್ತಿರ್ಬೇಕು ನಿಮಗೆ, ಕೀ ಸ್ಟೋನು. ಆಮೇಲೆ ಎಂಡಮಿಕ್ ಸ್ಪೀಸೀಸ್, ಅಳಿವಿನಂಚಿನ ಪ್ರಭೇದ ಅಂದರೆ ಎಂಡಮಿಕ್ ಸ್ಪೀಸೀಸು, ಇವೆಲ್ಲ ಗೊತ್ತಿರ್ಬೇಕು. ಇದಕ್ಕೆ ಆನ್ಸರು ಸ್ಥಳೀಯ ಪ್ರಭೇದ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತ ಬರ್ತಲ್ವ, ಅದು ಇದಕ್ಕೆ. ಇದು ಎಂಡೇಂಜರ್ಡ್ ಸ್ಪೀಸೀಸ್. ಇದು ಒಂದೇ ಪ್ರದೇಶದಲ್ಲಿ ಇರಬೇಕಂತ ಪ್ರದೇಶಗಳನ್ನು ನಿರ್ಧರಿಸುವಂಥ ಆ ಪ್ರಭೇದಗಳು ಏನಂತಾರೆ ಅಂದರೆ ಎಂಡಮಿಕ್ ಸ್ಪೀಸೀಸ್ ಅಂತಾರೆ. ಆಮೇಲೆ ಇದ್ರ ಜೊತೆಗೆ ಇನ್ಸಿಟು ಎಕ್ಸಿಟು ಇದು ಕೂಡ ನೋಡ್ಕೊಳ್ರಿ. ಓಕೆನಾ. ಇನ್ಸಿಟು ಎಕ್ಸಿಟು ನಾನು ಆ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ, ಬಟ್ ಅದರ ಕ್ವಶನ್ಸ್ ಏನೋ ತೊಗೊಂಡಿದ್ದೆ, ಅದು ಮಿಸ್ ಆಗೈತೆ ಅನಿಸುತ್ತೆ ಕ್ವಶನು.
ಇನ್ಸಿಟು ಎಕ್ಸಿಟು ಬಗ್ಗೆನೂ ನೋಡ್ಕೊಳ್ರಿ. ಇನ್ಸಿಟು ಎಕ್ಸಿಟು ಬಗ್ಗೆನೂ ಕೇಳ್ತಾನೆ. ಇದ್ರ ಥಿಯರಿ ಗೊತ್ತಿರ್ಬೇಕು ನಿಮ್ಗೆ. ಇನ್ಸಿಟು ಎಕ್ಸಿಟು ಅಂದರೆ ನಾನು ಆ ಕ್ಲಾಸಲ್ಲೆಲ್ಲ ಕವರ್ ಮಾಡಿದ್ದೀನಿ, ನೀವು ಪೇಡಿಗೆ ಹೋಗಿ ತೊಗೊಳ್ಳಿ ಸುಮ್ಮನೆ. ನೆಕ್ಸ್ಟು ಪರಿಸರ ವಿಜ್ಞಾನದ ನಿಶೆ ಅಂದರೆ ಸರ್ ನೀವು ಈ ಕ್ಲಾಸ್ ಮಾಡ್ತಿರೋದು ಆ ಬ್ಯಾಚಿಗೆ ಸೇರಿಸ್ಕೊಳಕ್ಕೇನಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಉದ್ದೇಶ ಇಲ್ಲ. ನೀನು ಸೇರಿಸ್ಕೋಬೇಕಂದ್ರೆ ನಾನು ಹೆಂಗಾದ್ರೂ ಬಂದು ಎಳ್ಕೊಂಡು ಬಂದು ಸೇರಿಸ್ಕೊತೀನಿ. ಯಾಕಂದರೆ ಏನೋ ಒಂದು ನೀ ನಾನು ಸೇರಲೇಬೇಕು, ನೀನು ಕಲೀಲೇಬೇಕು ಅನ್ನೋದಾದ್ರೆ ನೀ ಹೆಂಗಾದ್ರೂ ಸೇರ್ತೀಯ. ಇದು ಒಂದು ರೀಸನ್ ಅಷ್ಟೇ. ಅದು ನಾನು ಜಸ್ಟ್ ನಾಮಕಾವಸ್ಥೆ ಅಷ್ಟೇ. ನೀ ಕಲಿಬೇಕು, ಅದರಿಂದ ನೀ ಉಪಯೋಗ ತೊಗೋಬೇಕಂದ್ರೆ ನೀ ಹೆಂಗಾದ್ರೂ ಬಂದು ಸೇರ್ತೀಯ. ನಾ ಹೇಳೋದೇ ಬೇಡ, ನಿಮ್ಮ ಫ್ರೆಂಡ್ಸ್ ಯಾರು ಸೇರಿಸ್ತಾರೆ ನಿನಗೆ, ಅದೆಲ್ಲ ಬೇಡ ಅದು ಇವಾಗ. ಓಕೆನಾ. ಪರಿಸರ ವಿಜ್ಞಾನದ ನಿಶೆ ಅಥವಾ ನಿಚ್ಚೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಇದು ಪರಿಸರ ವ್ಯೂಹದಲ್ಲಿನ ಜೀವಿಗಳ ಪಾತ್ರ ಅಂದರೆ ಬಯೋಮ್ಸು. ಈ ಬಯೋಮ್ಸ್ಗಳೊಳಗೆ ನಿಶೆ ಮತ್ತು ಇತ್ಲಾಗ ಹಿಂಗೆ ಇಷ್ಟಿಷ್ಟು ಬರ್ತವೆ. ಇದರ ಸಂಬಂಧಿಸಿದ್ದು ಯಾವುದಂತ ಕೇಳಿದ್ರೆ ಜೀವಿಗಳ ಪಾತ್ರ. ಓಕೆ. ಪರಿಸರ ವ್ಯೂಹದಲ್ಲಿ ಕ್ರಿಯೆಯು ಇದನ್ನು ಒಳಗೊಂಡಿರುತ್ತದೆ. ಯಾವುದು ಒಳಗೊಂಡಿರುತ್ತದೆ? ಪರಿಸರ ವ್ಯೂಹದ ಕ್ರಿಯೆಯು ಏನನ್ನು ಒಳಗೊಂಡಿರುತ್ತದೆ ಅಂದರೆ ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಪರಿಚಲನೆಯನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಇಷ್ಟೇ ಕ್ವಶನ್ನು. ಮೇ ಬಿ ನಾನು ಇದರಲ್ಲಿ ಯಾವುದೂ ಥಿಯರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಈಗ ಒಂದು ತೊಗೊಳ್ತೀನಿ, ಈಗ ಇದಿಷ್ಟೇ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನನಗೆ ಕನಿಷ್ಠ ಅರ್ಧ ಗಂಟೆನ 3/4 ಗಂಟೆ ಬೇಕು. ಇದು ಎಲ್ಲ ಸಪ್ರೇಟ್ ಬರ್ತವೆ. ನಾ ಇದೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಮೇಲೆ ಇವು ಕೆಪಾಸಿಟಿ ಅಂದರೆ ಇದೇ ಬೇರೆ ಬರುತ್ತೆ, ಇದೇ ಎಲ್ಲವೂ ಬೇರೆ ಇದೆ. ಈಗ ಗೊತ್ತಾ. ಆಮೇಲೆ ಪಾಚಿ ಬಗ್ಗೆ ಬಂತು. ಪಾಚಿ ಬಗ್ಗೆ ಅಲ್ಲಿಗೆ ಹೇಳ್ಬೇಕಂದ್ರೆ ನಾನು ಆಮೇಲೆ ನಿಮಗೆ ಕೋರಲ್ ರಿಪ್ಸ್ ಬಗ್ಗೆ ಇದಕ್ಕೆ ಅಟ್ಯಾಚ್ ಮಾಡಿ ಹೇಳ್ಬೇಕು ನಾನು ಮತ್ತೆ. ಆಮೇಲೆ ಓಜೋನ್ ಇದು ಬಿಡಿ, ಓಜೋನ್ ಸ್ಟಾರ್ಟಿಂಗ್ ಮತ್ತೆ ಇರಾನ್ ತೊಗೋಬೇಕು. ಆಮೇಲೆ 1971, ಆಮೇಲೆ ಇದೆಲ್ಲ ತೊಗೋಬೇಕು. ಇದರಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಹೇಳಕ್ ಹೋದ್ರೆ DDT ಅಂದರೆ ಏನಂತ ಹೇಳ್ಬೇಕು ನಾನು ನಿಮಗೆ. ಮತ್ತೆ ಮ್ಯಾಂಟ್ರಲ್ ಪ್ರೋಟೋಕಾಲ್ ಇದು ಬಿಡಿ, ಇದು ಎಲ್ಲ ಗೊತ್ತಿರುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಹೆಂಗೆ ಸ್ಟಾರ್ಟ್ ಆಗ್ತವೆ, ಹೆಂಗು ಅವು ಉತ್ಪಾದನೆ ಆಗೋದು ಹೆಂಗೆ, ಸಿಂಬೋಯಸಿಸ್ ಸಿಸ್ಟಮ್ ಹೇಳ್ಬೇಕು ನಾನು. ಮತ್ತೆ ಇದನ್ನ ಹೇಳ್ಬೇಕಂದ್ರೆ ನಾನು ಗ್ರೇಟ್ ಬ್ಯಾರಿಯರ್ ರೀಫ್ ಹೇಳ್ಬೇಕಂದ್ರೆ ಸಿಂಬೋಯಸಿಸ್ ಸಿಸ್ಟಮ್ ಹೆಂಗಾಗುತ್ತೆ, ಅದ್ರ ಪ್ರೋಸೆಸ್ ಏನು ನಡೆಯುತ್ತೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂದರೆ ಆ ಕೋರಲ್ ರೀಫ್ಸು ಬೇರೆ ಕಡೆ ಹೆಂಗೆ ಉತ್ಪಾದನೆ ಆಗ್ತವೆ, ನದಿ ದಂಡೆಗೆ, ಸಮುದ್ರದ ದಂಡೆಗೆ ಯಾಕೆ ಉತ್ಪಾದನೆ ಆಗ್ತವೆ, ಸಮುದ್ರದ ಮಿಡ್ ಲ್ಯಾಕ್ ಉತ್ಪಾದನೆ ಆಗೋದಿಲ್ಲ, ಮಿಡ್ ಲ್ಯಾಕ್ ಅಲ್ಲಿ ಕೋರಲ್ ರೀಫ್ಸು ಕಂಡುಬರೋದಿಲ್ಲ. ಅಂದರೆ ಇಷ್ಟು ಡೆಪ್ತು ಬಿಸಿಲು ಬೀಳ್ಬೇಕಲ್ಲಿ, ಅದಕ್ಕೆ ಇಂಟರ್ಲಿಂಕ್ ಐತಿ. ಅದನ್ನೆಲ್ಲ ಹೇಳ್ಬೇಕು ನಾನು, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಆಮೇಲೆ ಜೈವಿಕ ಅಜೈವಿಕ ಅಂತ ಹೇಳಿದೆ. ಜೈವಿಕ ಅಂದರೆ ಬಯೋಟಿಕ್ಕು ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಬರ್ತವೆ. ಇವೆರಡು ಹೇಳ್ಬೇಕು ನಿಮಗೆ. ಮತ್ತು ಇದೆಲ್ಲ ಗೊತ್ತಾದರೆ ನಿಮಗೆ ಕಾನ್ಸೆಪ್ಟು ಥ್ರೂ ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ಕೇಳಿದೆ ನೋಡಿ, ಕಡಿಮೆ ಉತ್ಪಾದಕ ಕ್ರಮದಲ್ಲಿ ಪರಿಸರದ ವ್ಯವಸ್ಥೆ ಅಂದರೆ ಇದಿಷ್ಟು ಹೇಳ್ಬೇಕು ನಾವು. ಫಸ್ಟು ಮ್ಯಾಂಗ್ರೋವ್ನಲ್ಲಿ ಎಷ್ಟು ಕಂಡು ಬರುತ್ತೆ, ಹುಲ್ಲುಗಾವಲಲ್ಲಿ ಎಷ್ಟು ಕಂಡು ಬರುತ್ತೆ, ಆಮೇಲೆ ಸರೋವರದಲ್ಲಿ, ಸಾಗರದಲ್ಲಿ, ಇದರಲ್ಲೆಲ್ಲ ಪರಿಸರದ ಉತ್ಪಾದಕತೆ ಕ್ರಮಾನುಗತ ಹೇಳ್ಬೇಕು ನಿಮ್ಗೆ. ಆರ್ಡರ್ ವೈಸ್ ಹೇಳ್ಬೇಕು. ಇದು ಫಸ್ಟ್, ಇದು ಸೆಕೆಂಡ್ ಅಂತ ಹೇಳ್ತೀನಿ ನಾನೀಗ. ಫಸ್ಟು ಸೆಕೆಂಡ್ ಅಂತ ಹೇಳ್ತೀನಿ. ಇದೇ ಫಸ್ಟ್ ಯಾಕಂತ ಕೇಳಿದರೆ ನಾನು ನಿಮಗೆ ಥಿಯರಿ ಹೇಳ್ಬೇಕಂದ್ರೆ ಭಾಳ ಟೈಮ್ ಬೇಕು ನನಗೆ ಇದಕ್ಕೆ. ಮ್ಯಾಂಗ್ರೋವ್ಸ್ ಅಲ್ಲೇ ಅಷ್ಟೇ. ಮ್ಯಾಂಗ್ರೋವ್ಸ್ ಯಾಕೆ ಫಸ್ಟ್ ಹುಡ್ತವೆ, ಮ್ಯಾಂಗ್ರೋವ್ಸು ಸಮುದ್ರದ ದಂಡೆಲೆ ಯಾಕೆ ಹುಡ್ತವೆ, ಅದೇ ನದಿ ಹರಿಯೋ ದಂಡೆಲೆ ಯಾಕೆ ಹುಡ್ತವೆ ಅಂತ ಹೇಳ್ಬೇಕು ನಾನು ನಿಮಗೆ. ಉಪ್ಪು ನೀರು, ಸಿಹಿ ನೀರು ಮಿಕ್ಸ್ ಆಗೋಲ್ಲೇ ಹುಡ್ತವೆ ಅವು ಮ್ಯಾಂಗ್ರೋವ್ಸ್ ಕಾಡುಗಳು. ಮ್ಯಾಂಗ್ರೋವ್ಸ್ ಕಾಡಿನಿಂದ ನಮಗೇನು ಯೂಸಸ್ ಇದೆ, ದೇಶಕ್ಕೆ ಎಷ್ಟು ಯೂಸಸ್ ಇದೆ, ಆಮೇಲೆ ಮ್ಯಾಂಗ್ರೋವ್ಸು ದೇಶದಲ್ಲಿ ಎಷ್ಟು % ಐತಿ, ಪ್ರಪಂಚಕ್ಕೆ ಕಂಪೇರ್ ಮಾಡಿದರೆ ದೇಶಕ್ಕೆ ಎಷ್ಟು % ಐತಿ, ಪ್ರಪಂಚದಲ್ಲಿ ಎಷ್ಟು % ಐತಿ, ಇಷ್ಟೆಲ್ಲ ಡೀಟೈಲ್ ಆಗಿ ಹೇಳ್ಕೊಂತ ಹೋದರೆ ಮ್ಯಾಂಗ್ರೋವ್ಸ್ ಅರ್ಥ ಆಗುತ್ತೆ ನಿಮಗೆ. ಆಮೇಲೆ ಹುಲ್ಲುಗಾವಲು ವೆರೈಟೀಸ್ ಆಫ್ ಹುಲ್ಲುಗಾವಲು ಬರ್ತವೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು ನಾನು. ಆಮೇಲೆ ಈ ಸಾಗರ ಸರೋವರ ಮತ್ತು ನಿಮಗೆ ಇವು ಎರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈಗ ನೀವು ಸರೋವರದಲ್ಲಿ ಜಾಸ್ತಿ ಐತೆ ಅಂತ ಹೇಳ್ತಿದ್ರಿ ಸರ್, ಸಾಗರದಲ್ಲಿ ಸೆಕೆಂಡ್ ಅಂತ ಹೇಳ್ತಿದ್ರೆ, ಅದಕ್ಕಿಂತ ಜಾಸ್ತಿ ಐತೆ ಅಂತ ಹೇಳ್ತಿದ್ರೆ ಸಾಗರದಲ್ಲಿ. ಹಂಗಂದ್ರೆ ಸಾಗರಕ್ಕೂ ಸರೋವರಕ್ಕೆ ಏನು ಡಿಫ್ರೆನ್ಸು, ಇದನ್ನೆಲ್ಲ ಇನ್ ಡೀಟೈಲ್ ಆಗಿ ಹೇಳ್ಬೇಕಾಗ್ತದೆ. ಅದಕ್ಕೆ ನಾನು ಇದರಲ್ಲಿ ಯಾವುದೇ ಕವರ್ ಮಾಡಿಲ್ಲ. ಮ್ಯಾಕ್ಸಿಮಮ್ ನಾನು ಅದರಲ್ಲಿ ಕವರ್ ಮಾಡಿದ್ದೀನಿ. ಆಮೇಲೆ ನೀವೆಲ್ಲ ಹುಡುಗರು ಕೇಳೋದಂದರೆ ಜಾಯ್ನ್ ಆಗೋ ಹುಡುಗರು, ಜಾಯ್ನ್ ಆದವರು ಎಲ್ಲ ಮ್ಯಾಕ್ಸಿಮಮ್ ಜಾಯ್ನ್ ಆಗಿದ್ದಾರೆ ಬಿಡಿ. ಸ್ವಲ್ಪ ನಿಧಾನಕ್ಕೆ ಜಾಯ್ನ್ ಆಗ್ರಪ್ಪ. ಮೆಂಬರ್ಶಿಪ್ ತೊಗೊಳ್ಳೋರು, ಜಾಯ್ನ್ ಆಗೋರು ಒಂದೇ ಸರಿ ಜಾಯ್ನ್ ಆಗಿ ಹಿಂದಕ್ಕೆ ಬಂದು ಮುಂದಕ್ಕೆ ಹೋದ ಕೂಡಲೇ ಅದು ರನ್ ಆಗಲ್ಲ. ಸ್ವಲ್ಪ ಬ್ಯಾಕ್ ಬಂದು ಸ್ವಲ್ಪ ಮೊಬೈಲ್ ರಿಫ್ರೆಶ್ ಮಾಡಿಕೊಂಡು ಆಮೇಲೆ ರಿಟರ್ನ್ ನೋಡಿದ್ರೆ ಬಂದೇ ಬಿಡುತ್ತೆ. ಓಕೆನಾ. ಒಂದೇ ಸರಿ ಜಾಸ್ತಿ ಹುಡುಗರು ಜಾಯ್ನ್ ಆಗ್ತಿರೋದ್ರಿಂದ ಅದು ಒಂದೊಂದ್ಸರಿ ಸ್ಟ್ರಕ್ ಆದಂಗೆ ಆಗಿರುತ್ತೆ. ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಬ್ಯಾಕ್ ಬಂದು ರಿಟರ್ನ್ ಹೋಗಿ ಜಾಯ್ನ್ ಆಗ್ರಿ. ಒಂದೇ ಸರಿ ನೀವು ಮೆಸೇಜ್ ಹಾಕ್ಬಿಡ್ತಾರೆ, ಸರ್ ಎರರ್ ಬರ್ತಿದೆ, ಆಗ್ತಿಲ್ಲ, ಓಪನ್ ಆಗ್ತಿಲ್ಲ ಅಂತ. ಸ್ವಲ್ಪ ಸಮಾಧಾನ ತೊಗೊಳ್ರಿ, ಆಗ್ತದೆ. ಯೂಟ್ಯೂಬ್ದು ಸ್ವಲ್ಪ ಪ್ರೋಸೆಸ್ಸು ಸ್ಲೋ ಇರ್ತೈತಿ. ಆಮೇಲೆ ಇದೇನು ನನ್ನ ಅಂಡರಲ್ಲಿ ಇರಲ್ಲ, ಎಲ್ಲ ಯೂಟ್ಯೂಬ್ನೇ ಮ್ಯಾನೇಜ್ ಮಾಡ್ತಿರುತ್ತೆ. ಓಕೆನಾ. ಆರಾಮ್ಸೆ ಜಾಯ್ನ್ ಆಗಿ, ಬೇಕಂದರೆ ಜಾಯ್ನ್ ಆಗಿ ನೀವು ಕ್ಲಾಸಸ್ ಕೇಳ್ಕೊಳ್ಳಿ. ಅದು 89 ರೂಪಾಯಿನ ಇದೆ ನೋಡಿ. ಅದು
ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ, ಪಿ ಡಿ ಒ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ, ಪಿ ಡಿ ಒ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ. ಓಕೆ, ಅದಕ್ಕೆ ಹೋಗಿ ನೀವು 89 ರುಪೀಸ್ ಜಾಯಿನ್ ಆದರೆ ನಿಮಗೆ ಇವೆಲ್ಲ ಕ್ಲಾಸಸ್ ಸಿಗ್ತವೆ. ಇಲ್ಲಾಂದರೆ ನೀವು ಟೆಲಿಗ್ರಾಮ್ಗೆ ನೀವು 1024 ಅವರ್ಸಲ್ಲಿ 1000 ಹುಡುಗರು ಜಾಯಿನ್ ಆದರೆ ಈ ಕ್ಲಾಸಸ್ನ ನಾನು ಅನ್ಲಾಕ್ ಮಾಡ್ತೀನಿ. ಓಕೆ, ಇಷ್ಟೇ ಇವತ್ತು ಹೇಳ್ತಾ ಆ ಥಿಯರಿ ಕ್ಲಾಸ್ ಎಲ್ಲ ನೋಡ್ಕೊಳ್ರಿ. ಇಲ್ಲ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಳ್ತೀರಿ ಅಂದ್ರೆ ನೋಡ್ಕೊಳ್ರಿ. ಇದಂತೂ ನನಗೆ 1912 1904 ಕನ್ಫ್ಯೂಸ್ ಅನಿಸ್ತಿದೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇಲ್ಲಿಂದ ತೊಗೊಂಡಿದ್ದೇನೆ ಸೋರ್ಸ್ ಇದನ್ನು. ಅದೇ ರೀತಿ ಮತ್ತು ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ ಅಂದರೆ, ಈ ಪರಿಸರ ಅಧ್ಯಯನ ಮುಗಿತಾ ಇವಾಗ ನೆಕ್ಸ್ಟು ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂದರೆ ಪೋರ್ಟಲ್ಸು, ಆ್ಯಪ್ಸು ಅದು ಬರ್ತಾವಲ್ಲ, ಜಸ್ಟ್ ಯಾವ್ಯಾವ ರೀತಿ ಬಂದಿದ್ದಾವೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ನಾಳೆ ಕ್ಲಾಸಲ್ಲಿ ಅದು ಮಾಡ್ತೀನಿ. ಆಮೇಲೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಉಳಿದಿದ್ದೆಲ್ಲ ಈ ಕ್ಲಾಸ್ ಏನೇನು ಪ್ಲಾನ್ ಇದೆ ಅಂತ ನೋಡಿ. ಇಲ್ಲಿ ಇವೆಲ್ಲ ಪ್ಲಾನ್ ಇದೆ ಇವಾಗ ನೆಕ್ಸ್ಟ್ ಮಾಡೋದು. ನಿಮ್ಮ ಸಹಕಾರ ಕೂಡ ಬೇಕು. ಸಹಕಾರ ಅಂದರೆ ನೀವು ಟೆಲಿಗ್ರಾಮಿಗೆ ಜಾಯ್ನ್ ಆಗಬೇಕು ಅಷ್ಟೇ, ನಿಮ್ಮ ಸಹಕಾರ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನನ್ನ ಕ್ಲಾಸಸ್ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಯಾರ್ಯಾರು ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.